ಹಾ ಹೇಳಿ. ಯಾವ್ದಾದ್ರು ಟ್ರಸ್ಟ್ ಗೆ ಕೊಡ್ಬೋದು ಸರ್. ನೀವು ಯೂಸ್ ಮಾಡಬೇಕು. ಬೇರೆಯವ್ರಿಗೆ ಶಾಪಿಂಗು ಮಾಡ್ಬೋದು. ಡೆಫಿನೆಟ್ಲಿ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡಕ್ ಆಗಲ್ಲ ಅಂತ ಹೇಳಿದ್ನಲ್ವಾ, ನಂದು ಈ ಅಮೌಂಟ್ ನ ನಿಮಗೆ ನೀವು ಬಳಸ್ಕೊಳ್ಬಹುದು. ಸರ್ ನನಗ್ ಬಳಸ್ಕೊಳಕ್ ಬಟ್ ಹೇಗಿರುತ್ತೆ 86,400 ರೂಪೀಸ್ ನಿಮ್ಮ ಅಕೌಂಟ್ಗೆ ಪ್ರತಿದಿನ ನಿಮ್ಮ ಅಕೌಂಟ್ಗೆ ಬಂದು ಬೀಳುತ್ತೆ. ನೀವು ಏನ್ ಬೇಕಾದ್ರೂ ಮಾಡ್ಬೋದು 86,400 ರೂಪಾಯಲ್ಲಿ, ರೈಟ್? ಏನ್ ಬೇಕಾದ್ರೂ ಮಾಡ್ಬೋದು ನೀವು. ಓಕೆ, ಬಟ್ ಅದನ್ನ ನೀವು ಖರ್ಚು ಮಾಡಬೇಕು. ಖರ್ಚು ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ ಕೈಯಲ್ಲಿ ಉಳಿಯಲ್ಲ ಅದು ಬ್ಯಾಲೆನ್ಸ್. ಕ್ಯಾರಿ ಮಾಡೋಕ್ಕೂ ಆಗೋದಿಲ್ಲ, ಅಥವಾ ಹಿಂದಿಂದು ಓಕೆ ಬಾರೋ ಮಾಡೋಕ್ಕೂ ಆಗೋದಿಲ್ಲ, ಆರ್ ಟ್ರಾನ್ಸ್ಫರ್ ಕೂಡ ಮಾಡೋಕ್ಕಾಗೋದಿಲ್ಲ. ಏನ್ ಮಾಡ್ತೀರಾ ಅವಾಗ? ವೇಸ್ಟ್ ಮಾಡ್ತೀರಾ? ಫಸ್ಟ್ ಫ್ಯೂ ಡೇಸ್ ಖುಷಿ ಆಗುತ್ತೆ ಸರ್, ಇಷ್ಟೊಂದು ಅಮೌಂಟ್ ಬರುತ್ತಲ್ಲ ಅಂತ ಹೇಳಿ. ಬಟ್ ಎವ್ರಿ ಡೇ ಇಫ್ ಯು ಡೋಂಟ್ ಯೂಸ್ ದಟ್ ಮನಿ ವಿ ಡೋಂಟ್ ಫೀಲ್ ಹ್ಯಾಪಿ ಅಬೌಟ್ ಇಟ್. ಬರ್ತಾ ಇದ್ರೆ ಎವ್ರಿ ಡೇ ಬರ್ತಾ ಇದೆ ಅಂದ್ರೆ ಎವ್ರಿ ಡೇ ಬರ್ತಾ ಇದೆ ಅಂದ್ರೆ ಒಬ್ವಿಯಸ್ಲಿ ಎವ್ರಿ ಡೇ ಬರ್ತಿದೆ ಅಂದ್ರೆ ಫುಲ್ ಅಮೌಂಟ್ ಯೂಸ್ ಮಾಡ್ಲೇಬೇಕಲ್ಲ. ಯೂಸ್ ಮಾಡ್ಲಿಲ್ಲ ಅಂದ್ರೆ ಕ್ಯಾರಿ ಫಾರ್ವರ್ಡ್ ಆಗಲ್ಲ. ಸೊ ಬಂದಾದ್ರೆ ಏನ್ ಮಾಡ್ಬೇಕು? ಮೇಕ್ ಶೋರ್ ದಟ್ ಯು ವಿಲ್ ಯೂಸ್ ಮ್ಯಾಕ್ಸಿಮಮ್ ಅಮೌಂಟ್, ರೈಟ್? ಮಾಡ್ಲಿಲ್ಲ ಅಂದ್ರೆ ವೇಸ್ಟ್ ಆಗೇ ಆಗುತ್ತೆ, ಮಾಡಿದ್ರೆ ಬೆನಿಫಿಟ್ ಅಲ್ವಾ? ಫಸ್ಟ್ ಪ್ರಿಯಾರಿಟೈಸ್ ಮಾಡ್ಕೊಳ್ತೀವಿ ಏನ್ ಮಾಡ್ಬೇಕು ಅಂತ. ಓಕೆ, ಬ್ಯೂಟಿಫುಲ್, ನೈಸ್. ಸೊ ಹಾಗಾದ್ರೆ ಅರ್ಥ ಮಾಡ್ಕೊಳ್ಬೇಕು ನಾವು. ಓಕೆ ಓಕೆ 86,400 ರೂಪೀಸ್ ಈಸ್ ನಥಿಂಗ್ ಬಟ್ ಪ್ರತಿದಿನ ನಿಮ್ಮ ಅಕೌಂಟ್ಗೆ, ನಿಮ್ಮ ಜೀವನಕ್ಕೆ ಪ್ರತಿದಿನ 24 ಗಂಟೆಯಲ್ಲಿ 86,400 ಸೆಕೆಂಡ್ಸ್ ಬಂದು ಅಕೌಂಟ್ಗೆ ಜಮಾ ಆಗುತ್ತೆ ನಿಮ್ಮ ಲೈಫಲ್ಲಿ. ಎವ್ರಿ ಡೇ ಯು ಗೆಟ್ 86,400 seconds. Isn't it beautiful? ಪ್ರತಿದಿನ ನಿಮ್ಮ ಅಕೌಂಟ್ಗೆ 86,400 seconds will come and get deposited. Can mute yourself. One second. Mute all. Okay. ಸೊ ಪ್ರತಿದಿನ 86,400 ರೂಪಾಯಿ ನಿಮ್ಮ ಅಕೌಂಟಿಗೆ ಬರ್ತಾ ಇದೆ ಅಂದ್ರೆ ಅರ್ಥ ನಿಮ್ಮ ಲೈಫಲ್ಲಿ ಪ್ರತಿದಿನ ನಿಮಗೆ 86,400 ಸೆಕೆಂಡ್ಸ್ ನಿಮ್ಮ ಲೈಫಲ್ಲಿ ಸಿಗ್ತಾ ಇದೆ ಪ್ರತಿದಿನ. ಬಟ್ ನಾವು ಅದನ್ನ ರಿಯಲೈಸ್ ಮಾಡ್ಕೊಳ್ಳಲ್ಲ. ಓಕೆ, ಎವ್ರಿ ಸೆಕೆಂಡ್ ಅನ್ನೋದು ಇಟ್ಸ್ ಅ ಪ್ರೀಶಿಯಸ್ ಟೈಮ್. ಬಟ್ ಆ ಟೈಮನ್ನ ನಾವು ಹೇಗೆ ಯುಟಿಲೈಸ್ ಮಾಡ್ಕೊಳ್ತೀವಿ ಅದು ನಮಗೋಸ್ಕರ ನಾವು ಉಳಿಸ್ಕೊಳಕ್ಕಾಗಲ್ಲ, ಹೋಲ್ಡ್ ಮಾಡ್ಕೊಳಕ್ಕಾಗಲ್ಲ, ಅಥವಾ ಅದನ್ನ ಬ್ಯಾಲೆನ್ಸ್ ಉಳಿಸ್ಕೊಳಕ್ಕಾಗಲ್ಲ, ಅಥವಾ ಇವತ್ತಿನ ಟೈಮ್ನ ನಾನು ನಾಳೆ ಕ್ಯಾರಿ ಫಾರ್ವರ್ಡ್ ಮಾಡ್ತೀನಿ ಅಂದ್ರೆ ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ನನ್ನ ಟೈಮ್ ಯಾರಿಗಾದ್ರೂ ಟ್ರಾನ್ಸ್ಫರ್ ಮಾಡ್ತೀನಿ ಅಂದ್ರೆ ಆಗತ್ತಾ? ಮಾಡೋಕ್ಕಾಗೋದಿಲ್ಲ. ನಿನ್ನೆ ಟೈಮ್ ನನಗೆ ಇಷ್ಟು ವೇಸ್ಟ್ ಮಾಡಿದ್ದೆ, ಅದು ಬೇಕು ನನಗೆ ಅಂತ ಹೇಳಿದ್ರೆ ಸಿಗುತ್ತಾ? ಸಿಗೋದಿಲ್ಲ. ಸೊ ಎವ್ರಿ ಡೇ ಫ್ರೆಶ್ ಆಗಿ ನಿಮಗೆ 86,400 ಸೆಕೆಂಡ್ಸ್ ಪ್ರತಿದಿನ ನಿಮ್ಗೆ ಸಿಗುತ್ತೆ. ನೀವು ಹೇಗೆ ಅದನ್ನ ಬಳಸ್ಕೊಳ್ತೀರಾ ಅನ್ನೋದು, ದಟ್ ಈಸ್ ಯುವರ್ ಸಕ್ಸಸ್, ದಟ್ ಈಸ್ ಯುವರ್ ಲೈಫ್, ದಟ್ ಈಸ್ ಯುವರ್ ಗ್ರೋತ್. ಪೀಪಲ್ ಯೂಸ್ 86,400 seconds na they use like anything. They invest for growth. ಆ ದುಡ್ಡನ್ನ ಅಂದ್ರೆ ಆ ಸೆಕೆಂಡ್ಸ್ನ, ಆ ಸಮಯನ ಅವ್ರು ಇನ್ವೆಸ್ಟ್ ಮಾಡ್ಕೊಳ್ತಾರೆ ಬೆಳವಣಿಗೆಗೆ, ಸಕ್ಸಸ್ ಪಡಿಲಿಕ್ಕೆ. ದೇ ವೋಂಟ್ ಜಸ್ಟ್ ವೇಸ್ಟ್. ಯಾಕಂದ್ರೆ ಟೈಮ್ ಇಸ್ ಲಾಸ್ಟ್ ಫಾರ್ ಎವರ್. ಓಕೆ, ಇದು ದುಡ್ಡು ಲೆಕ್ಕನೇ ಆಕ್ಚುಲಿ ಹೇಳ್ಬೇಕಂದ್ರೆ. ಓಕೆ, ಈ ಸಮಯ, ಟೈಮ್ ಈಸ್ ಲಾಸ್ಟ್. ಈ ಸಮಯನ ಕಳ್ಕೊಂಡ್ರೆ ಎವರ್ ಲಾಸ್ಟ್, ಮತ್ತೆ ಸಿಗೋದಿಲ್ಲ. ಲೆಟ್ ಮಿ ರಿಪೀಟ್ ಒನ್ಸ್ ಅಗೇನ್. ನಾವು ಲೈಫಲ್ಲಿ ಏನಾದ್ರು ಕಳ್ಕೊಂಡ್ರೆ, ಆರೋಗ್ಯ ಕಳ್ಕೊಬೋದು. ನಾವು ಆರೋಗ್ಯ ಕಳ್ಕೊಂಡ್ರೆ ನಾವು ಮತ್ತೆ
ಡೆಫಿನೆಟ್ಲಿ ನಾವು ಶ್ರಮ ಪಟ್ಟು ಆರೋಗ್ಯನ ವಾಪಸ್ ಪಡ್ಕೊಳ್ಬಹುದು. ದಪ್ಪ ಆಗಿದ್ರೆ ಮತ್ತೆ ಸಣ್ಣ ಆಗ್ಬೋದು, ಸಣ್ಣ ಇರೋ ದಪ್ಪ ಆಗ್ಬೇಕಂದ್ರೆ ಮನ್ಸು ಮಾಡ್ಬೋದು, 6 ಪ್ಯಾಕ್ ಬರ್ಸ್ಕೊಳ್ಬೋದು, ಏನ್ ಬೇಕಾದ್ರೂ ಆರೋಗ್ಯದಲ್ಲಿ ಏನೇ ಆದ್ರೂ ಕೂಡ ಮತ್ತೆ ಬರ್ಸ್ಕೊಳ್ಬೋದು. ಹೆಸರು ಹಾಳಾಯ್ತಾ ನಾವು ಹೆಸರು ಪಡ್ಕೊಳ್ಬಹುದು. ರಿಲೇಶನ್ಶಿಪ್ ಹಾಳಾಯ್ತಾ ಮತ್ತೆ ರಿಲೇಶನ್ಶಿಪ್ ಸರಿ ಮಾಡ್ಕೊಳ್ಬಹುದು. ರೈಟ್? ದುಡ್ಡು ಕಳ್ಕೊಂಡ್ವಾ ಮತ್ತೆ ದುಡಿಬಹುದು. ಬಿಸ್ನೆಸ್ ಹೋಯ್ತಾ ಬಿಸ್ನೆಸ್ ಮತ್ತೆ ಬೆಳೆಸ್ಕೋಬಹುದು. ಎನಿಥಿಂಗ್ ಯು ಕ್ಯಾನ್ ರೀಗೇನ್, ಎನಿಥಿಂಗ್, ಬಟ್ ನಾಟ್ ದ ಟೈಮ್. Not that time. Friends, understand the importance of time. Whatever is your age, it can be 20 ವರ್ಷ ಇರ್ಬೋದು, 23 ವರ್ಷ ಇರ್ಬೋದು, 26 ವರ್ಷ ಇರ್ಬೋದು, ಆರ್ 30 ಇರ್ಬೋದು, 35 ಇರ್ಬೋದು, 45 ಇರ್ಬೋದು, 50 ಏಜ್ ಆಗಿರೋದು ಅಟೆಂಡ್ ಮಾಡ್ದಿರ್ಬೋದು. ನೀವು ನಿಮ್ಮ ಏನು ಈ ಸಮಯ ಇದೆ, ಲೆಟ್ ಅಸ್ ಸೇ ಇವತ್ತು 20ನೇ ತಾರೀಕು ಫಾದರ್ಸ್ ಡೇ ದಿನ, ಸಮಯ ವಾಟ್ ಇಸ್ ದ ಟೈಮ್? 7:20 na 7:31. So June 21st 7:31 hours ಏನಿದೆ, it comes only one time in life. ಮತ್ತೆ ರಿಪೀಟ್ ಆಗಲ್ಲ. June 20th 7:31 ಮತ್ತೆ ರಿಪೀಟ್ ಆಗದೇ ಇಲ್ಲ. ಇಟ್ ಗೋಸ್ ಮುಗ್ದೋಯ್ತು ಅಷ್ಟೇ, ಮತ್ತೆ ವಾಪಸ್ ಬರಲ್ಲ ನಮ್ ಕೈಗೆ. ಒಂದ್ ವರ್ಷ ನಾವು ಕಳೆದ್ವಾ, ಒಂದ್ ಬರ್ತಡೇ ಮುಗೀತು ಒಂದು ಬರ್ತಡೇ, 1 year ಮುಗೀತು ನಮ್ ಲೈಫಲ್ಲಿ ಅಂತ, ಮತ್ತೆ ವಾಪಸ್ ಬರೋದಿಲ್ಲ ನಮ್ಗೆ. ಟೈಮ್ ಇಸ್ ಲಾಸ್ಟ್, ಇಟ್ಸ್ ಲಾಸ್ಟ್ ಫಾರ್ ಎವರ್, ಮತ್ತೆ ನಮ್ಗೆ ಸಿಗೋದಿಲ್ಲ. ಸೊ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಪ್ರತಿದಿನ ನಮ್ಗೆ 86,400 ಸೆಕೆಂಡ್ ಸಿಗ್ತಾ ಇದೆ ಅಂದ್ರೆ ಅದನ್ನ ಹೇಗೆ ಬಳಸ್ಕೊಳ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ಯು ಶುಡ್ ರಿಯಲೈಸ್ ದಟ್ ಇಂಪಾರ್ಟೆನ್ಸ್ ಆಫ್ ಟೈಮ್. ಮೋಸ್ಟ್ ಆಫ್ ದ ಪೀಪಲ್ ರಿಯಲೈಸ್ ಮಾಡ್ಕೊಳ್ಳೋದೇ ಇಲ್ಲ. ಜಸ್ಟ್ ಟೇಕ್ ಕ್ಯಾಶುಯಲಿ, ಓಕೆ ನಡೆಯುತ್ತೆ ಬಿಡು, ಆರಾಮಾಗಿರ್ಬೋದು, ನಡೆಯುತ್ತೆ. ಯಾಕೆ? ದಿನ ಬರುತ್ತಲ್ಲ ಅಕೌಂಟ್ಗೆ ದುಡ್ಡು, ಅದ್ರ ಬೆಲೆ ಗೊತ್ತಾಗೋದಿಲ್ಲ. ದಿನ ಬರುತ್ತೆ ಅಕೌಂಟಿಗೆ ದುಡ್ಡು, ಗೊತ್ತಾಗೋದಿಲ್ಲ. ಸೊ ದಿನ 24 hours ಸಿಗುತ್ತೆ, ದಿನ 86,400 ಸೆಕೆಂಡ್ ಸಿಗುತ್ತೆ. ಸೊ ದೇ ನೆವರ್ ರಿಯಲೈಸ್ ಆಕ್ಚುಲಿ, ಬಿಕಾಸ್ ದೇ ಆರ್ ಅನ್ಅವೇರ್. ಅದ್ರ ಬಗ್ಗೆ ಆಕ್ಚುಲಿ ಅರಿವಿರೋದಿಲ್ಲ. ರೈಟ್? ಸೊ ಟೈಮ್ ಇಸ್ ಲಾಸ್ಟ್, ಎವ್ರಿಥಿಂಗ್ ಇಟ್ಸ್ ಲಾಸ್ಟ್ ಫಾರ್ ಎವರ್. ರೈಟ್? ಸೊ ಐ ಬಿಲೀವ್ ಲೈಕ್ ಟೈಮ್ ಈಸ್ ಈಕ್ವಲ್ ಟು ಮನಿ. ಎಷ್ಟು ಜನ ಅನ್ಕೊಂಡಿದ್ದೀರಾ? ಎಷ್ಟು ಜನಕ್ಕೆ ಗೊತ್ತು ಟೈಮ್ ಈಸ್ ಈಕ್ವಲ್ ಟು ಮನಿ? ಸಮಯ ಅಂದರೆ ನಿಮ್ ಪ್ರಕಾರ ಏನಾಗಿದೆಯೋ ನನಗೆ ಗೊತ್ತಿಲ್ಲ, ಬಟ್ ನನ್ನ ಪ್ರಕಾರ ಸಮಯ ಅಂತ ಹೇಳಿದ್ರೆ ಇಟ್ಸ್ ಈಕ್ವಲ್ ಟು ಮನಿ. ಬಿಕಾಸ್ ಸೇಮ್ 1 hour ಅಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು, ಸೇಮ್ 2 hour ಅಲ್ಲಿ ನಾವು ಏನ್ ಬೇಕಾದ್ರೂ ಮಾಡ್ಬೋದು, ಪ್ರೊಡಕ್ಟಿವ್ ವರ್ಕ್ ಮಾಡ್ಬೋದು, ಬೆಳವಣಿಗೆ ಆಗಂತ ವರ್ಕ್ ಮಾಡ್ಬೋದು, ದುಡ್ಡು ಅರ್ನ್ ಮಾಡೋಂತ ವರ್ಕ್ ಮಾಡ್ಬೋದು, ಟೈಮ್ ವೇಸ್ಟ್ ಮಾಡ್ಬೋದು, ಸುಮ್ಮನೆ ಆರಾಮಾಗಿ ಮಲ್ಕೋಬಹುದು, ಟಿವಿ ನೋಡ್ಬೋದು, ಆರ್ ಯು ಕ್ಯಾನ್ ಡೂ ಎನಿಥಿಂಗ್. ಬಟ್ ಸೇಮ್ ಟೈಮಲ್ಲಿ ನಾವು ದುಡ್ಡು ಕೂಡ ಮಾಡ್ಬೋದು. ಟೈಮ್ ಈಸ್ ಮನಿ. ಸೊ ಯು ಗೋ ಅಂಡ್ ಆಸ್ಕ್ ವಾರನ್ ಬಫೆಟ್ ಹೋಗಿ ಕೇಳಿ ಟೈಮ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು, ವಾಟ್ ಹಿ ವಿಲ್ ಆನ್ಸರ್. ಅದೇ ಅಂಬಾನಿಗೆ ಹೋಗಿ ಕೇಳಿ ಅವ್ರು ಏನ್ ಹೇಳ್ತಾರೆ, ಟೈಮ್ ಅಂದ್ರೆ ಏನ್ ಸರ್ ನಿಮ್ ಪ್ರಕಾರ ಅಂದ್ರೆ ಏನ್ ಆನ್ಸರ್ ಮಾಡ್ಬೋದು? ಟೈಮ್ ಇಸ್ ಮನಿ ಮ್ಯಾನ್, ಎವ್ರಿ ಸೆಕೆಂಡ್ ಐ ಮೇಕ್ ಮನಿ ಅಂತ ಹೇಳ್ತಾರೆ. isn't it? Yes or no? But people don't realize, they just simply waste the time. Time na ಹಾಗೆ ಕಾಲಹರಣ ಮಾಡ್ಬಿಡ್ತಾರೆ, ಕಳೆದು ಬಿಡ್ತಾರೆ. ಟೈಮ್ ನಾವು ಯಾವಾಗ ನಾವು ಏನ್ ಮಾಡ್ಬೇಕು ಆ ಸಮಯದಲ್ಲಿ ಕರೆಕ್ಟ್ ಆಗಿ ನಾವು ಮಾಡ್ಲೇಬೇಕು. ಓಕೆ, ನಾವು ಓದೋ ಟೈಮಲ್ಲಿ ಕರೆಕ್ಟ್ ಆಗಿ ಓದ್ಬೇಕು, ಎಜುಕೇಶನ್ ಟೈಮಲ್ಲಿ ವರ್ಕ್ ಮಾಡಬೇಕು, ಪ್ರೊಫೆಷನಲಿ ಕೆರಿಯರ್ ಅಲ್ಲಿ, ರೈಟ್? ದುಡಿಬೇಕು, ಲೈಫಲ್ಲಿ ಸಕ್ಸಸ್ ಪಡಿಬೇಕು ಅನ್ನೋ ಟೈಮಲ್ಲಿ, ಯಂಗ್ ಏಜ್ ಅಲ್ಲಿ ಕಷ್ಟಪಟ್ಟು ಕೆಲಸ ಮಾಡಬೇಕು. ಸೊ ಡೆಫಿನೆಟ್ಲಿ ನಾವು ಸಕ್ಸಸ್ ಪಡಿಬೇಕು, ಗ್ರೋತ್ ಪಡಿಬೇಕು, ಬಿಕಾಸ್ ಟೈಮ್ ಇಸ್ ಪ್ರೀಶಿಯಸ್. ರೈಟ್? ಯಾವಾಗ ಫ್ಯಾಮಿಲಿಗೆ ಟೈಮ್ ಕೊಡಬೇಕು, ಫ್ಯಾಮಿಲಿಗೆ ಟೈಮ್ ಕೊಡ್ಲೇಬೇಕು ಅವಾಗ, ಬಿಕಾಸ್ ಟೈಮ್ ಮತ್ತೆ ವಾಪಸ್ ಬರೋದಿಲ್ಲ. ಸೊ ಟೈಮ್ ಇಸ್ ಈಕ್ವಲ್ ಟು ಮನಿ and time is equal to knowledge. See, you can simply waste the time. Okay, ಲೇಟ್ ಆಗಿ ಬೆಳಗ್ಗೆ 7:30 ಎದ್ದೇಳ್ಬೋದು, ಯಾರು ಕೇಳಲ್ಲ. ರೈಟ್? ಅಪ್ಪ ಅಮ್ಮ ಮ್ಯಾಕ್ಸಿಮಮ್ ಕೇಳ್ಬೋದು, ಏನ್ ಹೇಳ್ತೀರಾ? ನನ್ನ ಅಭ್ಯಾಸ, ನನ್ನ ಇಷ್ಟ, ಎಷ್ಟೊತ್ತಿಗಾದ್ರೂ ಎದ್ದೇಳ್ತೀನಿ ಅಂತೇಳಿ. ಬಟ್ ಅದೇ 2 hour ಎದ್ಬಿಟ್ಟು ಯು ಕ್ಯಾನ್ ವರ್ಕ್ ಆನ್ ಯುವರ್ ಸೆಲ್ಫ್, ಹೆಲ್ತ್ ಮೇಲೆ ಕೆಲಸ ಮಾಡ್ಬೋದು, ಏನಾದ್ರೂ ಹೊಸದ್ ಕಲಿಬೋದು, ಯೋಗ ಕಲಿಬೋದು, ರೈಟ್? ಓದ್ಬೋದು, ಕಂಪ್ಯೂಟರ್ ಕಲಿಬೋದು, ಇಂಗ್ಲಿಷ್ ಕಲಿಬೋದು, ವಾಟ್ ಎವರ್. ಇವಾಗ ಆನ್ಲೈನ್ ಕಲಿಬೋದು, ಟೆಕ್ನಾಲಜಿ ಕಲಿಬೋದು. ಬಿಕಾಸ್ ಟೈಮ್ ಈಸ್ ಈಕ್ವಲ್ ಟು ಡೈರೆಕ್ಟ್ಲಿ ಪ್ರೊಪೋರ್ಷನೇಟ್ ಟು ನಾಲೆಡ್ಜ್. ನಾವೇನಾದ್ರೂ ಕಲ್ತಿದೀವಿ ಅಂತ ಹೇಳಿದ್ರೆ ಇಟ್ಸ್ ಬಿಕಾಸ್ ನಾವು ಟೈಮ್ ಇನ್ವೆಸ್ಟ್ ಮಾಡಿದೀವಿ. ನಾವೇನಾದ್ರೂ ಸ್ಕಿಲ್ ಕಲ್ತಿದೀವಿ ಅಂತ ಹೇಳಿದ್ರೆ ದಟ್ಸ್ ಬಿಕಾಸ್ ವಿ ಹ್ಯಾವ್ ಇನ್ವೆಸ್ಟೆಡ್ ಟೈಮ್. ರೈಟ್? ಸೊ ಸೈಕಲ್ ಓಡ್ಸಕ್ಕೆ ಎಷ್ಟು ಜನಕ್ಕೆ ಬರುತ್ತೆ? ಎಸ್. ಸೊ ಸೈಕಲ್ ಓಡಿಸ್ಬೇಕಂತ ಹೇಳಿದ್ರೆ ನೀವು ಹಾಗೆ ಕಲ್ತ್ಬಿಟ್ರ, ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಕೊಂಡು ಅಥವಾ ಪ್ರಾಕ್ಟೀಸ್ ಮಾಡಿ ಟೈಮ್ ಇನ್ವೆಸ್ಟ್ ಮಾಡಿ ಕಲ್ತ್ರ? ಅಫ್ಕೋರ್ಸ್ ಎಲ್ಲರೂ ಟೈಮ್ ಇನ್ವೆಸ್ಟ್ ಮಾಡಿದೀವಲ್ವಾ? ಸೊ ಹಾಗೇನೆ ಈ ಸಮಯದಲ್ಲಿ ಅಥವಾ ಮುಂಬರೋ ಸಮಯದಲ್ಲಿ
ನೀವು ಅದನ್ನ ಹಾಗೆ ವೇಸ್ಟ್ ಮಾಡ್ಬೋದು, ಆರ್ ಅದನ್ನ ನಾಲೆಡ್ಜ್ ನ ಬೆಳೆಸ್ಕೊಳ್ಳೋಕೆ ಅಥವಾ ಸ್ಕಿಲ್ ನ ಬೆಳೆಸ್ಕೊಳ್ಳೋದಕ್ಕೆ ನೀವು ಯುಟಿಲೈಸ್ ಮಾಡ್ಕೊಳ್ಬಹುದು. ಎಷ್ಟೋ ಜನ ಹೇಳ್ತಾರೆ, ಸರ್ ನನಗೆ ಅದು ಬರಲ್ಲ ಸರ್, ನನಗೆ ಇದು ಬರಲ್ಲ ಸರ್, ನನಗೆ ಅದು ಕಂಡ್ರೆ ಭಯ ಸರ್, ಪಬ್ಲಿಕ್ ಸ್ಪೀಕಿಂಗ್ ಕಂಡ್ರೆ ಭಯ, 4 ಜನ ಮುಂದೆ ಮಾತಾಡಕ್ ಭಯ. ನೋ, ಓಕೆ, ಸೊ ವಾಟ್, ಯು ಹ್ಯಾವ್ ಟೈಮ್, ಸಮಯ ಇದೆ. ವೈ ಡೋಂಟ್ ಯು ಇನ್ವೆಸ್ಟ್ ದಟ್ ಟೈಮ್ ಆನ್ ದ ನಾಲೆಡ್ಜ್ ಇಂಪ್ರೂವ್ಮೆಂಟ್? ನಮ್ಮ ಜ್ಞಾನ ಇಂಪ್ರೂವ್ ಮಾಡ್ಕೊಳ್ಳೋಕೆ, ನಮ್ಮ ಕೌಶಲ್ಯತೆ ಇಂಪ್ರೂವ್ ಮಾಡ್ಕೊಳ್ಳೋಕೆ ಯಾಕೆ ಇನ್ವೆಸ್ಟ್ ಮಾಡಬಾರ್ದು? ಯಾರು ತಡೀತಾ ಇದ್ದಾರೆ? ಯು ಕ್ಯಾನ್ ಲರ್ನ್, ಯಾವಾಗ ಬೇಕಾದ್ರೂ ಕಲಿಬೋದು, ಏನ್ ಬೇಕಾದ್ರೂ ಕಲಿಬೋದು. ಸೊ ಇಟ್ಸ್ ಜಸ್ಟ್ ಅ ಮ್ಯಾಟರ್ ಆಫ್ ಮೇಕಿಂಗ್ ಅಪ್ ಮೈಂಡ್. ನಮ್ಮ ಮನ್ಸು ಮಾಡೋಂಥದ್ದು ಅಷ್ಟೇ ಬೇಕಾಗಿರೋಂಥದ್ದು. ಫಸ್ಟ್ ರಿಯಲೈಸ್ ಮಾಡ್ಕೊಳ್ಬೇಕು, ಓಕೆ ಟೈಮ್ ಈಸ್ ಮನಿ, ಟೈಮ್ ಈಸ್ ನಾಲೆಡ್ಜ್ ಆರ್ ಸ್ಕಿಲ್ ಅನ್ನೋದನ್ನ ಫಸ್ಟ್ ರಿಯಲೈಸ್ ಮಾಡ್ಕೊಳ್ಬೇಕು. ಅಂಡ್ ಯು ಹ್ಯಾವ್ ಟು ಸ್ಟಾರ್ಟ್ ಇನ್ವೆಸ್ಟಿಂಗ್ ಆನ್ ದಟ್, isn't it? ಸೊ ಟೈಮ್ ಈಸ್ ಈಕ್ವಲ್ ಟು ಗ್ರೋತ್ ಆರ್ ಸಕ್ಸಸ್. ಎಷ್ಟು ಜನಕ್ಕೆ ಅನ್ಸುತ್ತೆ? ಸೊ ನೀವು ಟೈಮ್ನ ನೀವು ಸರಿಯಾದ ಒಂದು, ಲೈಕ್ ಅವಾಗಲೇ ಹೇಳಿದ್ರು, ಪ್ರಯಾರಿಟೈಸ್ ಅಂತ ಹೇಳ್ಬಿಟ್ಟು. ಸೊ ರೈಟ್ ಟಾಸ್ಕ್, ಕೆಲವು ಇಂಪಾರ್ಟೆಂಟ್ ವರ್ಕ್ಗಳಿಗೆ ನಾವು ಟೈಮ್ನ ಇನ್ವೆಸ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನಾವು ಗ್ರೋತ್ ಕೊಡುತ್ತೆ, ಬೆಳವಣಿಗೆ ಕೊಡುತ್ತೆ. ಬಟ್ ಅದು ಬಿಟ್ಬಿಟ್ಟು ನಾವು ಅನ್ವಾಂಟೆಡ್, ಅನ್ಇಂಪಾರ್ಟೆಂಟ್, ಬೇಡದಂಥದ್ರ ಮೇಲೆ ನಾವು ಟೈಮ್ ಹಾಕಿದ್ರೆ which will not give result, which will not give growth. It's very simple. So the more you invest your time on growth and success, that gives that proportionate success, isn't it? So time is equal to name and fame, right? So ಹೇಗೆ ನೀವು ನಿಮ್ಮ ಮೇಲೆ ನೀವು ಕೆಲಸ ಮಾಡ್ತೀರಾ, ಡೆಫಿನೆಟ್ಲಿ ಅದು ನಿಮಗೆ ರಿಟರ್ನ್ ಏನು ಕೊಡುತ್ತೆ? ನಿಮಗೆ ಹೆಸರು ಕೊಡುತ್ತೆ, ಬೆಳವಣಿಗೆ ಕೊಡುತ್ತೆ. ಯು ಬಿಕಮ್ ಫೇಮಸ್, ರೈಟ್? ಸೊ ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ಆರ್ ಹೂಎವರ್ ಆಕ್ಟರೇ ಆಗಿರ್ಬೋದು, ಸ್ಪೋರ್ಟ್ಸ್ಮನ್ ಆಗಿರ್ಬೋದು, ಟುಡೇ ವಾಟ್ ದೇ ಹ್ಯಾವ್ ಬಿಕಮ್ ಜಸ್ಟ್ ಬಿಕಾಸ್ ದೇ ಹ್ಯಾವ್ ಇನ್ವೆಸ್ಟೆಡ್ ದರ್ ಟೈಮ್, ದಟ್ಸ್ ವೈ ದೇ ಹ್ಯಾವ್ ಗಾಟ್ ದೇರ್ ನೇಮ್. ಆ ಒಂದು ಹೆಸರು ಪಡಿಲಿಕ್ಕೆ ಸಾಧ್ಯ ಹೆಂಗಪ್ಪ ಅಂತ ಹೇಳಿದ್ರೆ, ಬಿಕಾಸ್ ಅವರು ಆ ಸಮಯನ ಅವರು ಇನ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಬೆಳವಣಿಗೆಗೆ, ಪರ್ಸ್ನಲ್ ಅವರ ಒಂದು ಮೇಲೆ ಅವರು ಇನ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ರೈಟ್? ಸೊ ಈ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾವು ಯಾವಾಗ ಅರ್ಥ ಮಾಡ್ಕೊಳ್ತೀವಿ, ರಿಯಲೈಸ್ ಮಾಡ್ಕೊಳ್ತೀವಿ, ರೈಟ್? 24 ಅವರ್ ಎಲ್ಲರಿಗೂ ದೇವರು ಈಕ್ವಲ್ ಆಗಿ ಕೊಟ್ಟಿದ್ದಾರೆ, ಯಾರಿಗೂ ಹೆಚ್ಚು ಕಡಿಮೆ ಮಾಡಿಲ್ಲ. ಪ್ರತಿಯೊಬ್ಬರು ಸಮನಾಗಿ ಹಂಚಿರೋಂಥದ್ದು ಏನಪ್ಪಾ ಅಂದ್ರೆ ಒಂದೇ, ಅದು 24 ಅವರ್ ಒಂದು ದಿನದಲ್ಲಿ. ಸೊ ಪ್ರತಿದಿನ ನಮಗೆ 86,400 ಸೆಕೆಂಡ್ಸ್ ಜಮಾ ಆಗುತ್ತೆ ನಮ್ಮ ಲೈಫಲ್ಲಿ ಪ್ರತಿದಿನ. ಅದನ್ನ ನಾವು ಯೂಸ್ ಮಾಡ್ಕೊಳ್ಬೇಕು, ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಬೇಕು. ಮ್ಯಾಕ್ಸಿಮಮ್ 86,400 ಸೆಕೆಂಡ್ಸ್ ಕೂಡ ಯೂಸ್ ಮಾಡ್ಕೊಳ್ಬಹುದು. ನೋಬಡಿ ವಿಲ್ ಆಸ್ಕ್, ಯಾರು ಬಂದು ಕೇಳಲ್ಲ, ಯಾರ ಪರ್ಮಿಷನ್ ತಗೊಳ್ಬೇಕಾಗಿಲ್ಲ ನಾವು, ದೇವ್ರಿಗೂ ಲೆಕ್ಕ ಕೊಡ್ಬೇಕಾಗಿಲ್ಲ ನಾವು, ಬಿಕಾಸ್ ನಮ್ದದು 86,400 ಸೆಕೆಂಡ್ಸ್. ಒಂದ್ಸರಿ ಅದು ಕಳ್ಕೊಂಡ್ಬಿಟ್ರೆ ಇಟ್ಸ್ ಲಾಸ್ಟ್ ಫಾರ್ ಎವರ್. ಅಂಡ್ ಟೈಮ್ ಈಸ್ ಮನಿ, ಅಂಡ್ ಟೈಮ್ ಈಸ್ ನಾಲೆಡ್ಜ್, ಟೈಮ್ ಈಸ್ ಸ್ಕಿಲ್. ಸೊ ಟೈಮ್ ಈಸ್ ಗ್ರೋತ್ ಅಂಡ್ ಸಕ್ಸಸ್, ಅಂಡ್ ಆಸ್ ವೆಲ್ ಆಸ್ ಟೈಮ್ ಈಸ್ ನೇಮ್ ಅಂಡ್ ಫೇಮ್. ಸೊ ಫ್ರೆಂಡ್ಸ್, ಟೈಮ್ನ ಒಂದು ಬೆಲೆನ ಅರ್ಥ ಮಾಡ್ಕೊಳ್ಳಿ, ಸಮಯದ ಒಂದು ವ್ಯಾಲ್ಯೂನ ಅರ್ಥ ಮಾಡ್ಕೊಳ್ಳಿ. ದ ಸೀಕ್ರೆಟ್ಸ್ ಆಫ್ ಟೈಮ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆ ಇದನ್ನ ಅವರು ಎಷ್ಟೋ ಜನ ಮಿಸ್ಟೇಕ್ ಮಾಡ್ಕೊಳ್ತಾರೆ, ಯೂಸ್ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರೆ, ಬಿಕಾಸ್ ದೇ ಡು ಸಮ್ ಮಿಸ್ಟೇಕ್ಸ್. ಏನಪ್ಪಾ ಅಂತ ಹೇಳಿದ್ರೆ ಅನ್ಅವೇರ್ನೆಸ್, ಇಗ್ನೋರೆನ್ಸ್. ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ಓಕೆ, ಸೊ ಈಗ ನಾವು ಎಷ್ಟೊಂದು ಸೀಕ್ರೆಟ್ಸ್ ನ ಅರ್ಥ ಮಾಡ್ಕೊಂಡ್ವಿ. ಸೊ ಮೇ ಬಿ ಎಷ್ಟೋ ಜನಕ್ಕೆ ಇದ್ರಲ್ಲಿ ಗೊತ್ತೇ ಇರಲಿಲ್ಲ ಅನ್ಸುತ್ತೆ. ಗೊತ್ತಿತ್ತು ಯಾರಿಗಾದ್ರೂ ಇದೆಲ್ಲ? ಓಕೆ, ಎಷ್ಟೋ ಜನ ಗೊತ್ತಿರಲಿಲ್ಲ ಅಲ್ವಾ? ಓಕೆ, ಹೌದಾ? ಓಕೆ, ಕರೆಕ್ಟ್ ಅಲ್ವಾ? 24 ಅವರ್ ಎಲ್ರಿಗೂ ಸೇವ್ ಕೊಟ್ಟಿದ್ದಾರೆ ದೇವರು. ಓ ಕರೆಕ್ಟ್ ಅಂತ ಹೇಳಿ ರಿಯಲೈಸೇಷನ್ಸ್ ಎಷ್ಟೋ ಜನಕ್ಕೆ ಇವಾಗ ಆಗ್ತಾ ಇರುತ್ತೆ. ಸೊ ಮೆನಿ ಪೀಪಲ್ ಆರ್ ನಾಟ್ ಅವೇರ್. ಎಷ್ಟೋ ಜನಕ್ಕೆ ಅರಿವಿಲ್ಲ, ಇಗ್ನೋರೆಂಟ್. ದೇ ಆರ್ ಜಸ್ಟ್ ಇಗ್ನೋರೆಂಟ್. ಅವ್ರಿಗೆ ಗೊತ್ತೇ ಇರೋದಿಲ್ಲ ಹೀಗೂ ಓಕೆ ಸಮಯನ ನಾವು ಬಳಸ್ಕೊಳ್ಬೇಕು ಅನ್ನೋದು. ಅಂಡ್ ದೇ ಆರ್ ನಾಟ್ ವ್ಯಾಲ್ಯೂಯಿಂಗ್ ದ ಟೈಮ್, ಮೇನ್ಲಿ ಮೋಸ್ಟ್ ಬಿಕಾಸ್ ಆಫ್ ದಟ್ ಯೂತ್. ಆ ಒಂದು ಯುವ ಜನಾಂಗ ಏನಿರುತ್ತೆ, ಯೂತ್. ಬಟ್ ಕೆಲವರೆಲ್ಲ ಯಾರ ಲೈಫಲ್ಲಿ ಲೈಕ್ ದೇ ಹ್ಯಾವ್ ಅ ಪ್ರಾಬ್ಲಮ್ಸ್ ಫೇಸ್ ಮಾಡಿರ್ತಾರೆ, ಚಿಕ್ಕ ಏಜಲ್ಲೇನೆ ರೆಸ್ಪಾನ್ಸಿಬಿಲಿಟಿ ತಗೊಂಡಿರ್ತಾರೆ, ಡೆಫಿನೆಟ್ಲಿ ಅಂಥವ್ರಿಗೆ ಸಮಯದ ಒಂದು ಬೆಲೆ ಗೊತ್ತಾಗಿರುತ್ತೆ. ಬಟ್ ಮೋಸ್ಟ್ ಆಫ್ ದ ಪೀಪಲ್, ಐ ಮೀನ್ ಯಂಗ್ ಜನರೇಷನ್ ಏನಪ್ಪಾ ಅಂತ ಹೇಳಿದ್ರೆ ಆ ಸಮಯದ ಬೆಲೆ ಗೊತ್ತಿರೋದಿಲ್ಲ. ಯಾಕಂದ್ರೆ ಆ ಏಜೇ ಆಗಿರುತ್ತೆ. ಯಾವಾಗ ಒಂದ್ಸರಿ ಜವಾಬ್ದಾರಿ ಅನ್ನೋದು ಬರುತ್ತೆ ಲೈಫಲ್ಲಿ, ರೈಟ್, ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬರುತ್ತೆ, ಅವಾಗ ಒಂದು ಮೆಚುರಿಟಿ ಬರಕ್ ಶುರು ಆಗುತ್ತೆ. ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಒಂದು ಮೆಚುರಿಟಿ ಬಂದಾಗ ಟೈಮ್ನ ಬೆಲೆ ಕಲ್ತ್ಕೊಳ್ತಾರೆ. ಆಮೇಲೆ ಹೇಳ್ತಾರೆ, ಛೇ ನಾನು ಎಷ್ಟೊಂದು ಮಿಸ್ಟೇಕ್ಸ್ ಮಾಡ್ಬಿಟ್ಟಿದ್ದೀನಿ ನನ್ನ ಲೈಫಲ್ಲಿ, ಎಷ್ಟೊಂದು ತಪ್ಪುಗಳು ಮಾಡ್ಬಿಟ್ಟಿದ್ದೀನಿ, ನಾನು ಅವಾಗೆಲ್ಲ ಹಂಗೆ ಮಾಡಬಾರ್ದಿತ್ತು,
ನಾನು ಸೀರಿಯಸ್ ಆಗಿ ಓದ್ಬೇಕಾಗಿತ್ತು, ಇನ್ನ ಒಳ್ಳೆ ಮಾರ್ಕ್ಸ್ ತೆಗಿಬೋದಾಗಿತ್ತು, ಇನ್ನ ಒಳ್ಳೆ ರ್ಯಾಂಕ್ ಪಡಿಬೋದಾಗಿತ್ತು, ಇನ್ನ ಒಳ್ಳೆ ನಾನು ಒಳ್ಳೆ ಜಾಬ್ ಅಲ್ಲಿ ಇರ್ಬೋದಾಗಿತ್ತು, ಅಥವಾ ಇನ್ನ ದೊಡ್ಡದಾಗ ಅವಕಾಶ ಸಿಕ್ಕಿತ್ತು, ನಾನು ಒಂದು ಬಿಸ್ನೆಸ್ ಅಲ್ಲೋ ಅಥವಾ ಏನಾದ್ರೂ ಒಂದು ನೆಕ್ಸ್ಟ್ ಲೆವೆಲ್ ಗ್ರೋತ್ ಆಗ್ಬೋದಿತ್ತು. ನನ್ ಟೈಮ್ ವ್ಯಾಲ್ಯೂ ಕೊಟ್ಟಿಲ್ಲ ಅವಾಗ. ನಾನು ಚಾನ್ಸ್ ಇತ್ತು ನನಗೆ ಅದನ್ನೆಲ್ಲ ಕಲ್ತ್ಕೊಳ್ಳೋಕ್ಕೆ, ಅಥವಾ ಲೈಕ್ ಬೇರೆ ಫೀಲ್ಡ್ಗೆ ಹೋಗ್ಲಿಕ್ಕೆ, ಸ್ಪೋರ್ಟ್ಸ್ ಫೀಲ್ಡ್ಗೆ ಹೋಗ್ಲಿಕ್ಕೆ, ರೈಟ್, ಏನ್ ಬೇಕಾದ್ರೂ ಮಾಡ್ಬೋದಿತ್ತು, ಬಟ್ ನಾನು ಅದನ್ನ ವ್ಯಾಲ್ಯೂ ಕೊಟ್ಟಿಲ್ಲ. ಎಷ್ಟೋ ಜನ ರಿಯಲೈಸ್ ಮಾಡ್ಕೊಳ್ತಾರೆ, isn't it? So many people then don't value the time, not valuing the time. That is the biggest mistake. ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಇನ್ನೇನ್ ಮಿಸ್ಟೇಕ್ ಮಾಡ್ತಾರಪ್ಪ ಅಂದ್ರೆ ನೆಗ್ಲಿಜೆನ್ಸಿ, ಕೇರ್ಲೆಸ್ನೆಸ್, ರೈಟ್. ತುಂಬಾ ಓಕೆ ಬಿಡು ಪರವಾಗಿಲ್ಲ, ಏನು ನಡೆಯುತ್ತೆ ಹಾಗೆ ನಡೀತಾ ಇದೆಯಲ್ವಾ ಜೀವನ, ಕೇರ್ಲೆಸ್ ಆಗ್ಬಿಡ್ತಾರೆ, ಅಥವಾ ನೆಗ್ಲಿಜೆನ್ಸಿ, ತಾತ್ಸಾರ ಮಾಡ್ಬಿಡ್ತಾರೆ. ಓಕೆ ಪರವಾಗಿಲ್ಲ ಬಿಡು ನಡೆಯುತ್ತೆ, ಸೋಂಬೇರಿತನ. ಸೊ ಇದರಿಂದ ಏನಾಗುತ್ತೆ, ದೇ ಡೋಂಟ್ ರಿಯಲೈಸ್ ಎಷ್ಟು ಟೈಮ್ನ ಪ್ರಾಮುಖ್ಯತೆ ಅನ್ನೋದನ್ನ ರಿಯಲೈಸ್ ಮಾಡ್ಕೊಡಿ, ರೈಟ್. ಸೊ ದ ಬಿಗ್ಗೆಸ್ಟ್ ಎನಿಮಿ ಅಂತ ಹೇಳ್ಬೋದು ಯಾವ್ದಪ್ಪ ಅಂತ ಹೇಳಿದ್ರೆ, ಬೆಳವಣಿಗೆಗೆ ಅತ್ಯಂತ ದೊಡ್ಡ ಶತ್ರು ಯಾವ್ದಪ್ಪ ಅಂದ್ರೆ ಪ್ರೊಕ್ರಾಸ್ಟಿನೇಷನ್. ಏನು ಪ್ರೊಕ್ರಾಸ್ಟಿನೇಷನ್ ಅಂತ ಹೇಳಿದ್ರೆ, ಎನಿಬಡಿ ನೋಸ್? ಓಕೆ, ಎಲ್ಲಾವ್ದನ್ನು ಮುಂದಕ್ಕೆ ಹಾಕೋದು, ಎಸ್, ಮುಂದನ್ನ ಆಮೇಲೆ ಮಾಡೋಣ ಅಂತ. ಕರೆಕ್ಟ್. ಓಕೆ, ಮುಂದೂಡಿಕೆ, ರೈಟ್. ಮುಂದೂಡಿಕೆ ಅಂತ ಹೇಳ್ತಾರೆ. ಚಿಕ್ಕ ವಿಚಾರ ಅಂದ್ರೆ, ವೆರಿ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಗಾಡಿಲಿ ಇನ್ನೇನ್ ಪೆಟ್ರೋಲ್ ಸ್ವಲ್ಪ ಹತ್ರ ಕೆಳಗಡೆ ಬರ್ತಾ ಇರುತ್ತೆ, ಇನ್ನೇನ್ ರೆಡ್ ಮಾರ್ಕ್ ಬರ್ತಾ ಇರುತ್ತೆ. ಓಕೆ, ಯು ವೋಂಟ್ ಬಿಲೀವ್, ನನಗೂ ಈ ತರ ಎಕ್ಸ್ಪೀರಿಯನ್ಸ್ ಆಗಿದೆ ಕೆಲವು ಸಾರಿ, ರೈಟ್. ಆಕ್ಚುಲಿ ಪೆಟ್ರೋಲ್ ಬಂಕ್ ಕಾಣುತ್ತೆ, ಹಾಕ್ಸ್ಬಿಡ್ಬೇಕು ಅಂತ ಅನ್ಸುತ್ತೆ, ಬಿಡು ಇನ್ನೊಂದು ನೆಕ್ಸ್ಟ್ ಬಂಕಲ್ಲಿ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಯಾವ ಲೆವೆಲ್ಗಪ್ಪ ಹೋಗುತ್ತೆ ಅಂತ ಹೇಳಿದ್ರೆ ಫುಲ್ ಕಡಿಮೆ ಆಗ್ಬಿಡುತ್ತೆ, ಮರ್ತೇ ಬಿಡ್ತೀವಿ, ಅಥವಾ ರಿಯಲೈಸೇ ಮಾಡ್ಕೊಂಡಿರಲ್ಲ. ಒಂದ್ ಟೈಮಿಗೆ ಬಂದಾಗ ಬರೇ ನೆಕ್ಸ್ಟ್ ಇನ್ನ 30 ಕಿಲೋಮೀಟರ್ ಅಷ್ಟೇ ಬರುತ್ತೆ ಅಂತ ಅಲ್ಲಿ ತೋರಿಸ್ತಾ ಇರುತ್ತೆ ಮೀಟರ್ ಬೋರ್ಡ್ ಅಲ್ಲಿ. ಅವಾಗ ಓ ನೆಕ್ಸ್ಟ್ ಎಲ್ಲಿದೆಯಪ್ಪ ಪೆಟ್ರೋಲ್ ಬಂಕ್ ಯಾವಾಗ ಸಿಗುತ್ತೆ, ಅವಾಗ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಏನಪ್ಪಾ ಅಂದ್ರೆ, ಮಾಡೋಣ ಬಿಡು, ಚಲ್ತಾ ಹೇ, ನಾಳೆ ಮಾಡೋಣ ಬಿಡು, ನೆಕ್ಸ್ಟ್ ಮಾಡೋಣ ಬಿಡು, ರೈಟ್. ಸೊ ಬಿಗ್ಗೆಸ್ಟ್ ಮಿಸ್ಟೇಕ್ ಪ್ರೊಕ್ರಾಸ್ಟಿನೇಟಿಂಗ್. ಎಷ್ಟೋ ಲೈಫಲ್ಲಿ ಇವತ್ತು ನಾನು ನಿಮ್ಮನ್ನ ಕೇಳಿದ್ರೆ, ಏನು ನೀವು ಸಕ್ಸಸ್ ಪಡಿಬೋದಾಗಿತ್ತು, ಅಚೀವ್ ಮಾಡಬಹುದಾಗಿತ್ತು, ಯಾಕೆ ಮಾಡಿಲ್ಲ ಅಂತ ಕೇಳಿದ್ರೆ ಮ್ಯಾಕ್ಸಿಮಮ್ ಪೀಪಲ್ ಆನ್ಸರ್ ಕೊಡ್ತೀರಾ, ಎಸ್ ಅಂತ ತಲೆಯಲ್ಲಿ ಒಪ್ಕೊಳ್ತೀರಾ ನೀವು. ನಾವೆಲ್ಲ ಮುಂದೂಡಿದ್ವಿ ಸರ್, ಟೈಮ್ ವೇಸ್ಟ್ ಮಾಡಿದ್ವಿ, ಪ್ರೊಕ್ರಾಸ್ಟಿನೇಟ್ ಮಾಡಿದ್ವಿ, ಮಾಡ್ಬೋದಿತ್ತು, ಕಾರಣಾಂತರದಿಂದ ಮಾಡೋಣ ಬಿಡು ಅಂತ ನೆಗ್ಲಿಜೆನ್ಸಿ ಮಾಡ್ಬಿಟ್ವಿ ಅಂತ ಒಪ್ಕೊಳ್ತೀರಾ, ಹೌದಾ ಇಲ್ವಾ? ಸೊ ದ ಬಿಗ್ಗೆಸ್ಟ್ ಎನಿಮಿ ಇಸ್ ಪ್ರೊಕ್ರಾಸ್ಟಿನೇಷನ್. ಓಕೆ, ನಾಳೆಯಿಂದ ಮಾಡೋಣ. ಜಿಮ್ಗೆಲ್ಲ ಕಟ್ಟಿರ್ತಾರೆ, ಯೋಗ ಕ್ಲಾಸ್ಗೆ ಅಥವಾ ಏರೋಬಿಕ್ಸ್ಗೆ, ಜುಂಬಾ ಕ್ಲಾಸ್ಗೆಲ್ಲ ಕಟ್ಟಿರ್ತಾರೆ, ರೈಟ್. ನಾಳೆಯಿಂದ ಹೋಗೋಣ ಬಿಡು, ಈ ಬೆಳಗ್ಗೆ 5:30 ಬ್ಯಾಚ್ ಕಟ್ಬಿಟ್ಟಿದ್ದೀನಿ, 6 ಗಂಟೆ ಬ್ಯಾಚ್ ಕಟ್ಬಿಟ್ಟಿದ್ದೀನಿ, ಯಾರು ಎದ್ದು ಹೋಗ್ತಾರೆ, ರೈಟ್. ಸೇಮ್ ವೇ ಮಾರ್ನಿಂಗ್ ರಿಚುವಲ್ಸ್ಗೂ ಅಷ್ಟೇನೆ. ಗ್ರೂಪಲ್ಲಿ ಎಷ್ಟೊಂದು ಜನ ಇರ್ತಾರೆ, ಬಟ್ ಅಟೆಂಡ್ ಮಾಡೋರು ಒಂದು ಕೆಲವು ಪರ್ಸೆಂಟ್ ಪೀಪಲ್ ಮಾತ್ರ. ಇನ್ನು ಬೇರೆಯವರೆಲ್ಲ ಏನ್ ಅನ್ಕೊಳ್ತಾರೆ, ಇವತ್ತು ಅನ್ಕೊಂಡಿದ್ದೆ ಬಟ್ ಆಗಿಲ್ಲ, ನಾಳೆಯಿಂದ ಮಾಡೋಣ ಬಿಡು. ನಾಳೆ ಅನ್ನೋದು ಬರೋದೇ ಇಲ್ಲ ಇವತ್ತು ಲೈಫಲ್ಲಿ, ರೈಟ್. ರಿಮೆಂಬರ್ ದಟ್ ಮೂವಿ, ನಾಳೆ ಬಾ ಅಂತ ಬರ್ದ್ಬಿಟ್ಟಿರ್ತಾರಲ್ಲ ಮನೆ ಮುಂದೆಗಡೆ, ರೈಟ್. ಆತರ ನಾಳೆ ಬಾ ಅನ್ನೋದು ಬರೋದೇ ಇಲ್ಲ ಆಕ್ಚುಲಿ ಯಾವಾಗ ಲೈಫಲ್ಲಿ. ಪೀಪಲ್ ಹ್ಯಾವ್ ಸೆಡ್, ಗ್ರೇಟ್ ಪೀಪಲ್ಸ್ ದೇ ಹ್ಯಾವ್ ಸೆಡ್, ನಾಳೆ ಅನ್ನೋದನ್ನ ಹಿಂದೆ ಮಾಡು, ಇವತ್ತು ಅನ್ನೋದನ್ನ ಈಗ್ಲೇ ಮಾಡು ಅಂತ ಹೇಳಿದಾರಲ್ವಾ, ಅದು ಎಷ್ಟು ಸತ್ಯ. ಯಾಕಂದ್ರೆ ಮಾಡೋಣ ಅಂದ್ಕೊಂಡ್ರೆ ಅದು ಯಾವತ್ತೂ ಮಾಡೋದಿಲ್ಲ. ನಾಳೆ ಅಂದವನ್ ಮನೆ ಹಾಳು ಅಂತ ಹೇಳ್ತಾರಲ್ಲ, ಆ ರೀತಿ. ಸೊ ನೆವರ್ ಪ್ರೊಕ್ರಾಸ್ಟಿನೇಟ್, ಯಾವತ್ತೂ ಮುಂದೂಡಬಾರ್ದು. ಏನಾದ್ರೂ ಒಂದು ಐಡಿಯಾ ಬಂತ, ಅದು ಫೇಲ್ಯೂರ್ ಆಗುತ್ತೋ ಸಕ್ಸಸ್ ಆಗುತ್ತೋ ಬೇರೆ ಮಾತದು. ಐಡಿಯಾ ಬಂದ ತಕ್ಷಣ ಏನ್ ಮಾಡ್ಬೇಕು, ಅದನ್ನ ಟ್ರೈ ಮಾಡ್ಬೇಕು, ಇಂಪ್ಲಿಮೆಂಟ್ ಮಾಡ್ಬೇಕು. ಐಡಿಯಾ ಬಂತು, ಓ ಎಷ್ಟು ನನ್ ಒಳ್ಳೆ ಐಡಿಯಾ ಬಂತು, ಬಟ್ ಏನ್ ಮಾಡಿದ್ರಿ, ಅದನ್ನ ಏನಾದ್ರೂ ಇಂಪ್ಲಿಮೆಂಟ್ ಮಾಡಿದ್ರ? ಇಲ್ಲ. ಯಾಕೆ? ಟೈಮ್ ಬಂದಾಗ ಮಾಡೋಣ. ಸೊ ವಿ ನೆಗ್ಲೆಕ್ಟ್, ಪ್ರೊಕ್ರಾಸ್ಟಿನೇಟ್ ಮಾಡ್ತಾ ಹೋಗ್ಬಿಡ್ತೀವಿ. ಸೊ ಹೆಲ್ತ್ ವಿಚಾರ ಬಂದಾಗ್ಲೂ ಅದೇ ತರ. ಓಕೆ, ಇವತ್ತೊಂದಿನ ತಿನ್ಬಿಡೋಣ, ಆಸೆ ಕಣ್ಮುಂದೆ ಕಾಣುತ್ತೆ, ಸ್ವೀಟ್ ಕಣ್ಮುಂದೆ ಕಾಣುತ್ತೆ, ಜಂಕ್ ಫುಡ್ ಅಥವಾ ಹೋಟ್ಲ್ ಕಾಣುತ್ತೆ, ವಡೆ ತಿನ್ಬೇಕನ್ಸುತ್ತೆ, ರೈಟ್. ಪೂರಿ ತಿನ್ಬೇಕನ್ಸುತ್ತೆ, ಆಯಿಲಿ ಫುಡ್ ತಿನ್ಬೇಕನ್ಸುತ್ತೆ, ಬಜ್ಜಿ ಬೋಂಡ ತಿನ್ಬೇಕನ್ಸುತ್ತೆ, ಒಳ್ಳೆ ಮಳೆ ಬರ್ತಾ ಇರುತ್ತೆ, ರೈಟ್. ಕಾಫಿ ಟೀ ಬಿಡ್ಬೇಕು ಅನ್ಕೊಳ್ತೀವಿ, ಇವತ್ತೊಂದಿನ ಕಾಫಿ ಕುಡಿದ್ಬಿಡೋಣ ಬಿಡು, ನಾಳೆಯಿಂದ ಬಿಡೋಣ. ಸೊ ವಿ ಕೀಪ್ ಪೋಸ್ಟ್ಪೋನಿಂಗ್. ಎಸ್ ಆರ್ ನೋ? ಆಗುತ್ತಾ ಇಲ್ವಾ? ಸೊ ಯಾವಾಗ ನಾವು ಪ್ರೊಕ್ರಾಸ್ಟಿನೇಟ್ ಮಾಡ್ತಾ ಇರ್ತೀವಿ, ಅರ್ಥ ಮಾಡ್ಕೊಳ್ಳಿ,
ನಾವು ನಮ್ಮ ಸಕ್ಸಸ್ನ ನಾವು ಮುಂದೂಡ್ತಾ ಇದ್ದೀವಿ, ನಮ್ಮ ಫೈನಾನ್ಷಿಯಲ್ ಫ್ರೀಡಮ್ನ ಮುಂದೂಡ್ತಾ ಇದೀವಿ. ಏನ್ ನಾವು ಫೈನಾನ್ಷಿಯಲಿ ಸಕ್ಸಸ್ ಪಡಿಬೋದು, ಏನು ದುಡ್ಡು ಸಂಪಾದಿಸ್ಬೋದು, ಅದು ಮುಂದೂಡ್ತಾ ಇದೀವಿ. ನಾವು ಏನ್ ನೇಮ್ ಪಡಿಬೋದು, ಏನ್ ಫೇಮ್ ಪಡಿಬೋದು, ಏನು ಗ್ರೋತ್ ಪಡಿಬೋದು, ಅದನ್ನ ಮುಂದೂಡ್ತಾ ಇದೀವಿ. ವೆರಿ ಸಿಂಪಲ್, ವೆರಿ ಸಿಂಪಲ್. ಸೊ ದ ಮೋರ್ ಯು ಪ್ರೊಕ್ರಾಸ್ಟಿನೇಟ್, ದ ಮೋರ್ ಇಟ್ ಡಿಲೇಸ್. ಪ್ರತಿಯೊಂದು ಡಿಲೇ ಆಗ್ತಾ ಹೋಗುತ್ತೆ. ಅಂಡ್ ಒನ್ಸ್ ಫೈನ್ ತಿರುಗಿ ನೋಡಿದಾಗ ಏನಾಗುತ್ತೆ, ಆಲ್ರೆಡಿ ಏಜ್ ಆಗ್ಬಿಟ್ಟಿರುತ್ತೆ. ನಾನು ಏನ್ ಮಾಡಿದೆ, ತಿರುಗಿ ನೋಡಿದ್ರೆ ಏನು ಮಾಡಿಲ್ಲ. ಏನ್ ಮಾಡಿದೆ, ಕಾಲ ಹರಣ ಮಾಡಿದೆ, ಪೋಸ್ಟ್ಪೋನ್ ಮಾಡ್ತಾ ಬಂದೆ. ಸೊ ಪ್ಲೀಸ್ ಚೇಂಜ್ ದ ಮೈಂಡ್ ಸೆಟ್, ನೆವರ್ ಪ್ರೊಕ್ರಾಸ್ಟಿನೇಟ್. ಅನ್ಕೊಂಡ್ವಾ ಮಾಡಿ ಮುಗಿಸ್ಬಿಡ್ಬೇಕು ಅಷ್ಟೇ. ಇವತ್ತು ಅನ್ಕೊಂಡು ಇವತ್ತು ಮಾಡಿ ಮುಗಿಸ್ಬಿಡ್ಬೇಕು. ವಾಟ್ ಎವರ್ ಇಟ್ ಈಸ್, ಅನ್ಸ್ತಾ ತಿನ್ಬೇಕು ಅಂತ ಡಿಸೈಡ್ ಮಾಡಿ ಇವತ್ತು ತಿನ್ಬಿಡ್ತೀನಿ, ನಾಳೆ ತಿಂತೀನಿ ಅನ್ಕೊಳೋದಲ್ಲ. ಉಲ್ಟಾ ಎಕ್ಸಾಂಪಲ್ ಕೊಡ್ತೇನೆ ನಾನು, ರೈಟ್? ಇನ್ನೊಂದು ತಿನ್ಬೇಕು ಅನ್ಸುತ್ತೆ, ಓಕೆ ಇನ್ನೊಂದಿನ ತಿನ್ನೋಣ, ಹಂಗಲ್ಲ, ಅನ್ನಿಸ್ತಾ ಮಾಡ್ಬಿಡ್ಬೇಕು. ಅವತ್ತು ಮನ್ಸಿಗೆ ಸಮಾಧಾನ ಆಗ್ಬೇಕಂದ್ರೆ ಓಕೆ ಮಾಡ್ಬಿಡ್ಬೇಕು. ಅದು ಸರಿ ಹೋಗುತ್ತೋ ಹೋಗಲ್ವೋ ಅದು ಆಮೇಲೆ ಯೋಚನೆ ಮಾಡೋಣ. ಬಟ್ ಮೇಕ್ ಶ್ಯೂರ್ ದಟ್ ಯು ನೆವರ್ ಪ್ರೊಕ್ರಾಸ್ಟಿನೇಟ್. ಬಿಗ್ಗೆಸ್ಟ್ ಮಿಸ್ಟೇಕ್ ಎಸ್ಪೆಷಲಿ ಯೂತ್ಸ್ ಏನಪ್ಪಾ ಮಾಡೋದು ಅಂತ ಹೇಳಿದ್ರೆ, ದೇ ಪ್ರೊಕ್ರಾಸ್ಟಿನೇಟ್, ಮುಂದೂಡಿಕೆ ಹಾಕ್ತಾರೆ, ರೈಟ್? ಸೊ ಯಾಕೆ ಅಂತೇಳಿ ನಾನು ತುಂಬಾ ಕೌನ್ಸಿಲಿಂಗ್ಸ್ ಅಥವಾ ಟ್ರೈನಿಂಗ್ ಅಲ್ಲಿ ವಿಚಾರಿಸ್ಬೇಕಾದ್ರೆ, 1-to-1 ಮಾತಾಡ್ಬೇಕಾದ್ರೆ ಎಲ್ಲ ತುಂಬಾ ನಾನು ಕೇಳ್ಪಟ್ಟದ್ದು, ನಾನು ಅರ್ಥ ಮಾಡ್ಕೊಂಡ್ ಏನಪ್ಪಾ ಅಂತ ಹೇಳಿದ್ರೆ, ಮೆನಿ ಪೀಪಲ್ ದೇ ಡೋಂಟ್ ಹ್ಯಾವ್ ಡ್ರೀಮ್ಸ್ ಅಂಡ್ ಗೋಲ್ಸ್. ತುಂಬಾ ಜನಕ್ಕೆ ಡ್ರೀಮ್ಸೇ ಇಲ್ಲ ಲೈಫಲ್ಲಿ, ಗೋಲ್ಸೇ ಇಲ್ಲ, ರೈಟ್? ಸೊ ಲಾಸ್ಟ್ ಫ್ಯೂ 3-4 ಸೆಷನ್ ಹಿಂದೆಗಡೆ ನಾನು ಗೋಲ್ ಸೆಟ್ಟಿಂಗ್ ಅಥವಾ ಡ್ರೀಮ್ಸ್ ಬಗ್ಗೆ, ಗೋಲ್ಸ್, ಇಂಪಾರ್ಟೆನ್ಸ್ ಆಫ್ ಗೋಲ್ ಸೆಟ್ಟಿಂಗ್ ಬಗ್ಗೆ ತಗೊಂಡಿದ್ದೆ, ರೈಟ್? ಸೊ ಅದ್ರದ್ದು ಕೂಡ ನಿಮಗೆ ವಿಡಿಯೋನ ಶೇರ್ ಮಾಡಿದ್ದೀನಿ ಅನ್ಸುತ್ತೆ. ಸೊ ಅದನ್ನು ಕೂಡ ವಾಚ್ ಮಾಡಿ, ಓಕೆ? ಸೊ ಇಂಪಾರ್ಟೆನ್ಸ್ ಆಫ್ ಗೋಲ್ ಸೆಟ್ಟಿಂಗ್ ಅಂತ ಹೇಳ್ಬಿಟ್ಟು. ಸೊ ಯಾಕೆ ನಾವು ಡ್ರೀಮ್ಸ್ನ, ಲೈಕ್ ವೈ ಗೋಲ್ ಫೇಲ್ಸ್ ಅಂತೇಳಿ ನಾನು ಸೆಷನ್ ತಗೊಂಡಿದ್ದೆ, ಓಕೆ? ಸೊ ಎಷ್ಟೋ ಜನಕ್ಕೆ ಗೋಲ್ಸ್ ಇರೋದಿಲ್ಲ, ಡ್ರೀಮ್ಸ್ ಇರೋದಿಲ್ಲ, ಸೀರಿಯಸ್ನೆಸ್ ಇರೋದಿಲ್ಲ ಲೈಫಲ್ಲಿ. ಏನ್ ಮಾಡ್ಬೇಕನ್ನೋ ಒಂದು ಉದ್ದೇಶನೇ ಇರೋದಿಲ್ಲ. ಸೊ ಆ ಉದ್ದೇಶನೇ ಇಲ್ಲ, ಒಂದು ಪರ್ಪಸ್ ಆಫ್ ಲೈಫ್ ಕಂಡಿಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ದಿನ ಹೆಂಗ್ ಬರುತ್ತೋ ಹಂಗ್ ಮಾಡ್ಕೊಂಡು ಹೋಗೋಣ, ಜೀವನ ಹೆಂಗ್ ಬರುತ್ತೋ ಹಂಗ್ ಮಾಡ್ಕೊಂಡು ಹೋಗೋಣ. ಸೊ ದೇರ್ ಆರ್ 2 kinds ಆಫ್ ಲೈಫ್. 2 ತರ ಜೀವನ ಮಾಡ್ಬೋದು. ಒಂದು ಡಿಫಾಲ್ಟ್ ಲೈಫ್. ಡಿಫಾಲ್ಟ್ ಅಂದ್ರೇನು? ಈಗ ನಾವು ಮೊಬೈಲ್ ತಗೊಳ್ತೀವಿ ಅಥವಾ ಲ್ಯಾಪ್ಟಾಪ್ ತಗೊಳ್ತೀವಿ ಅಥವಾ ಟಿವಿ ತಗೊಂಡ್ ಬರ್ತೀವಿ, ಹೊಸದಾಗಿ ತಗೊಂಡ್ ಬಂದಾಗ ಫ್ಯಾಕ್ಟ್ರಿ ಸೆಟ್ಟಿಂಗ್ ಅಲ್ಲಿ ಇರುತ್ತೆ. ಏನಿರುತ್ತೆ? ಫ್ಯಾಕ್ಟ್ರಿ ಸೆಟ್ಟಿಂಗ್ಸ್, ಡಿಫಾಲ್ಟ್ ಸೆಟ್ಟಿಂಗ್ ಇರುತ್ತೆ, ಓಕೆ? ಈಗ ಡಿಫಾಲ್ಟ್ ಸೆಟ್ಟಿಂಗ್ ಅಲ್ಲಿ ಏನೇನ್ ಬಂದ್ಬಿಡುತ್ತೆ, ಈಗ ಆಪ್, ಫೇಸ್ಬುಕ್ ಆ್ಯಪ್ ಬಂದ್ಬಿಡುತ್ತೆ, ವಾಟ್ಸಪ್ ಆ್ಯಪ್ ಬಂದ್ಬಿಡುತ್ತೆ, ಎಲ್ಲ ಕೆಲವು ಬೇಸಿಕ್ ಆಪ್ಸ್ ಡಿಫಾಲ್ಟ್ ಆಗಿ ಬಂದ್ಬಿಡುತ್ತೆ. ಬಟ್ ಎಷ್ಟೋ ಆಪ್ಗಳು, ಈಗ ನಿಮ್ಗೆ ಝೂಮ್ ಆ್ಯಪ್, ಈಗ ನೀವು ಝೂಮ್ ಅಲ್ಲಿ ಅಟೆಂಡ್ ಮಾಡ್ತಾ ಇದ್ದೀರಾ, ಝೂಮ್ ಆ್ಯಪ್ ನಿಮ್ಗೆ ಡಿಫಾಲ್ಟ್ ಆಗಿ ಬರುತ್ತಾ? ಬರಲ್ಲ. ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು, ಅದನ್ನ. ಸೊ ಇದು ಡಿಫರೆನ್ಸ್. ಡಿಫಾಲ್ಟ್ ಅಂದ್ರೆ ಏನ್ ಗೊತ್ತಾ? ಆಲ್ರೆಡಿ ಫ್ಯಾಕ್ಟ್ರಿ ಸೆಟ್ಟಿಂಗ್ ಅಲ್ಲಿ ಬಂದ್ಬಿಡಿರುತ್ತೆ. ಸೊ ಕೆಲವರೆಲ್ಲ ಡಿಫಾಲ್ಟ್ ಲೈಫ್ ಲೀಡ್ ಮಾಡ್ತಾರೆ. ಡಿಫಾಲ್ಟ್ ಅಂದ್ರೆ ಏನು? ಓಕೆ, ದಿನ ಹೇಗ್ ಬರುತ್ತೋ ಹಂಗ್ ಮಾಡೋಣ ಬಿಡು, ಆ ಮೂಮೆಂಟ್ ಅಲ್ಲಿ ಹೆಂಗ್ ಬರುತ್ತೋ ಆ ತರ ಜೀವನ ಮಾಡೋಣ, ಏನ್ ಅನ್ಸುತ್ತೋ ಅದ್ ತಿನ್ನೋಣ, ಏನ್ ಅನ್ಸುತ್ತೋ ಅದ್ ಕೆಲಸ ಮಾಡೋಣ. ಸೊ ಡಿಫಾಲ್ಟ್ ಲೈಫ್ ಲೀಡ್ ಮಾಡೋದು. ಸೊ ಇನ್ನೊಂದು ತರ ಜನ ಇರ್ತಾರೆ, ಅವರು ಡಿಸೈನ್ಡ್ ಲೈಫ್ ಲೀಡ್ ಮಾಡ್ತಾರೆ. ಏನು ಡಿಸೈನ್ಡ್ ಅಂದ್ರೆ? ಬ್ಲೂ ಪ್ರಿಂಟ್ ಹಾಕ್ತಾರೆ. ಸೊ ಒಂದು ಬಿಲ್ಡಿಂಗ್ ಬರ್ಬೇಕಂತ ಹೇಳಿದ್ರೆ ಅದು ಹೇಗಿರ್ಬೇಕು ಕಟ್ಟಡ ಅಂತ ಹೇಳ್ಬಿಟ್ಟು ಒಂದು ನೀಲಿ ನಕ್ಷೆ ಹಾಕ್ತಾರೆ, ಬ್ಲೂ ಪ್ರಿಂಟ್ ಹಾಕ್ತಾರೆ. ಓಕೆ, ಫೌಂಡೇಶನ್ ಈ ತರ ಇಷ್ಟು ಡೀಪ್ ಆಗಿ ಫೌಂಡೇಶನ್ ಹೋಗ್ಬೇಕು, ಇಲ್ಲಿ ಪಿಲ್ಲರ್ಸ್ ಬರಬೇಕು, ಸೊ ಈ ತರ ಒಂದು ಇಷ್ಟು ಇಂಚಸ್ ಇಟ್ಕೆ ಬರಬೇಕು, ಪ್ರತಿಯೊಂದು ಎಲ್ಲ ಬ್ಲೂ ಪ್ರಿಂಟ್ ಹಾಕಿರ್ತಾರೆ. ಇದನ್ನೇ ಯೂಸ್ ಮಾಡ್ತೀವಿ, ಇದೇ ತರ ಬರುತ್ತೆ ಅಂತ ಹೇಳಿ ಬ್ಲೂ ಪ್ರಿಂಟ್ ಹಾಕಿರ್ತಾರೆ. ಸೊ ಸೇಮ್ ವೇ, ಸೊ ಸಕ್ಸಸ್ಫುಲ್ ಪೀಪಲ್ ಏನಪ್ಪಾ ಲೈಫ್ ಲೀಡ್ ಮಾಡ್ತಾರೆ, ಹೇಗಪ್ಪ ಅಂತ ಹೇಳಿದ್ರೆ ಡಿಸೈನ್ ಲೈಫ್ ಲೀಡ್ ಮಾಡ್ತಾರೆ, ರೈಟ್? ಸೊ ಇವಾಗ ನಾನು ಈ ತರ ವರ್ಕ್ ಮಾಡ್ತೀನಿ, ಈ ದಿನ ಈ ಕೆಲಸ ಮುಗಿಸ್ತೀನಿ, ಮುಂದಿನ ವಾರದಲ್ಲಿ ಈ ಟಾಸ್ಕ್ ಮುಗಿಸ್ತೀನಿ, ಇದನ್ನ ಕಲ್ತಿರ್ತೀನಿ, ನೆಕ್ಸ್ಟ್ 1 month ಅಲ್ಲಿ ನಾನು ಈ ತರ ಬೆಳೆದಿರ್ತೀನಿ, ಅಥವಾ 3 months ಅಲ್ಲಿ ಇದನ್ನ ಅಚೀವ್ ಮಾಡ್ತೀನಿ. ಸೊ ಪ್ಲಾನ್ ಮಾಡ್ತಾರೆ, ಡಿಸೈನ್ ಮಾಡ್ತಾರೆ, ಆ ಡಿಸೈನ್ ಪ್ರಕಾರ ಲೈಫ್ ನ ಲೀಡ್ ಮಾಡ್ತಾರೆ. ಮೇ ಬಿ 100% ಆ ಡಿಸೈನ್ ಪ್ರಕಾರ ಬರಲ್ಲ. ಯಾವುದೇ ಒಂದು ಬಿಲ್ಡಿಂಗು ನೀಲಿ ನಕ್ಷೆ ಹಾಕಿರ್ತಾರೆ, 100% ಅದೇ ತರ ಬರೋದಿಲ್ಲ. ಕೆಲವು ಚೇಂಜಸ್ ಆಮೇಲೆ ಮಾಡೇ ಮಾಡ್ತಾರೆ, ಸೆಂಟ್ರಲ್ ಅದು ಇದು ಚೇಂಜ್ ಮಾಡ್ತಾರೆ. ಬಟ್ 90% 80% ಏನ್ ಮಾಡ್ತಾರೆ, ಸೇಮ್ ಬಿಲ್ಡಿಂಗ್ ಅದೇ ತರ ಬರುತ್ತೆ, ಆಲ್ಮೋಸ್ಟ್ ಅದೇ ತರ ಬರುತ್ತೆ. ಸೊ ಸೇಮ್ ವೇ ಡಿಸೈನ್ ಲೈಫ್ ಇಟ್ಕೊಂಡಾಗ ಏನಾಗುತ್ತೆ, ನಾವು ಕೂಡ ಅನ್ಕೊಂಡಾಗೆ ಮಾಡ್ತೀವಿ. ಎಲ್ಲೋ ಒಂದ್ ಕಡೆ 10-20% ವೇರಿಯೇಷನ್ ಆಗುತ್ತೆ. ಸಡನ್ ಆಗಿ ಯಾರೋ ಫ್ರೆಂಡ್ ಬಂದ್ರು, ಏನೋ ಅನ್ಕೊಂಡಿದ್ವಿ, ಅದನ್ನ ಕೆಲಸ ಮಾಡಕ್ ಆಗಿಲ್ಲ, ಬಟ್ ಓಕೆ, ಬಟ್ ಮಿಕ್ಕಿದ 80% ಮಾಡಿರ್ತೀವಲ್ವಾ, ಆ ತರ. ಸೊ ಡಿಸೈನ್ ಲೈಫ್ ಆರ್ ಡಿಫಾಲ್ಟ್ ಲೈಫ್. ನೀವ್ ಯಾವ ತರ ಲೈಫ್ ಲೀಡ್ ಮಾಡ್ಬೇಕು ಅನ್ಕೊಂಡಿದ್ರೆ, ಡಿಸೈನ್ ಲೈಫ್ ಆರ್ ಡಿಫಾಲ್ಟ್ ಲೈಫ್? ಫಸ್ಟ್ ಒನ್ ಆರ್ ಸೆಕೆಂಡ್ ಒನ್? ಡಿಸೈನ್ ಲೈಫ್ ಅಲ್ವಾ? ಸೊ ನಿಮ್ಮ ಲೈಫ್ ಹೇಗಿರ್ಬೇಕಂತೇಳಿ ನೀವು ಡಿಸೈನ್ ಮಾಡಬೇಕು. ಓಕೆ, ನನ್ನ ಜೀವನದಲ್ಲಿ ಈ ತರ ಬೆಳಿಬೇಕು, ಈ ತರ ಗುರಿ ತಲುಪಬೇಕು, ಈ ತರ ಅಚೀವ್ ಮಾಡಬೇಕು,
ಆರೋಗ್ಯದಲ್ಲಿ ಹೀಗಾಗಬೇಕು, ಫೈನಾನ್ಷಿಯಲಿ ಹೀಗಾಗಬೇಕು, ಫ್ಯಾಮಿಲಿ ಲೈಫಲ್ಲಿ ಹೀಗಾಗಬೇಕು, ನನ್ನ ಕೆರಿಯರಲ್ಲಿ ಈ ಥರ ಆಗಬೇಕು, ಪ್ರತಿಯೊಂದಕ್ಕೂ ನೀವು ಗುರಿ ಇಟ್ಕೊಳ್ಬೇಕು, ನೀವು ಸೀರಿಯಸ್ ಆಗಿರಬೇಕಾಗಿರೋಂಥದ್ದು. ಯಾವಾಗ ಗುರಿ ಇಟ್ಕೊಳ್ಳಲ್ಲ, ಸೀರಿಯಸ್ನೆಸ್ ಇರೋದಿಲ್ಲ, ನಾವು ಟೈಮ್ಗೆ ಬೆಲೆ ಕೊಡೋದೇ ಇಲ್ಲ. ಸೊ ಅವಾಗೇನಾಗುತ್ತೆ, ವಿ ಮೇಕ್ ದಿಸ್ ಮಿಸ್ಟೇಕ್ಸ್, ವಿ ಡೋಂಟ್ ಯೂಸ್ ದ ಟೈಮ್ ಪ್ರಾಪರ್ಲಿ, ರೈಟ್? ಸೊ ಸ್ಟೀವ್ ಜಾಬ್ಸ್ ಹೇಳಿದ್ದಾರೆ, ಯುವರ್ ಟೈಮ್ ಇಸ್ ಲಿಮಿಟೆಡ್. ಸಮಯ ಲಿಮಿಟೆಡ್, ಇಷ್ಟೇ ಟೈಮ್ ಅಂತ. ನಮ್ಮ ಎಂಡ್ ಡೇಟ್ ಫಿಕ್ಸ್ ಆಗಿದ್ರೆ, ನಮ್ಮ ಕೊನೆ ದಿನಾಂಕ ಫಿಕ್ಸ್ ಆಗಿದ್ರೆ ಅರ್ಥ ಮಾಡ್ಕೊಂಬಿಡಿ, ಪ್ರತಿದಿನ ಪ್ರತಿ ಕ್ಷಣ ನಾವು ಕಳೆದಂಗೆನೆ ನಮ್ಮ ದಿನಾಂಕ ಹತ್ರ ಬರ್ತಾ ಇದೆ ಅಂತ ಅರ್ಥ. ಸೊ ಯುವರ್ ಟೈಮ್ ಇಸ್ ಲಿಮಿಟೆಡ್. ಸೊ ಡೋಂಟ್ ವೇಸ್ಟ್ ಲಿವಿಂಗ್ ಇಟ್ ಫಾರ್ ಸಮ್ವನ್ಸ್ ಲೈಫ್. ಯಾರ್ದೋ ಬೇರೆ ಜೀವನಕ್ಕೆ ನಾವು, ಅಂದ್ರೆ ಲೈಕ್ ಗೋಲ್ ಸೆಟ್ಟಿಂಗ್ ಬಗ್ಗೆ ಹೇಳಿದ್ದೆ ನಾನು. ಯಾವಾಗ ನಾವು ಗುರಿ ಇಟ್ಕೊಳ್ಳೋದಿಲ್ಲ, ವೆರಿ ಸಿಂಪಲ್ ದಟ್ ನಾವು ಬೇರೆಯವ್ರ ಗುರಿಗೋಸ್ಕರ ಕೆಲಸ ಮಾಡ್ತೀವಿ. ಇಫ್ ಯು ಡೋಂಟ್ ಕೀಪ್ ಗೋಲ್ ಫಾರ್ ಯುವರ್ ಸೆಲ್ಫ್, ಯು ಆರ್ ಬಾರ್ನ್ ಟು ವರ್ಕ್ ಫಾರ್ ಅದರ್ಸ್ ಗೋಲ್ ಅಂತೆ. ಐ ರಿಪೀಟ್, ನೀವು ನಿಮಗೆ ಗುರಿ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ನೀವು ಬೇರೆಯವ್ರ ಗುರಿಗೋಸ್ಕರ ಕೆಲಸ ಮಾಡಬೇಕಾಗತ್ತೆ. ಇಟ್ಸ್ ಅ ಲಾ ಆಫ್ ಲೈಫ್. ಓಕೆ, ಸೊ ಡೋಂಟ್ ವೇಸ್ಟ್ ವರ್ಕಿಂಗ್ ಫಾರ್ ಅದರ್ಸ್ ಗೋಲ್. ಬೇರೆಯವ್ರ ಜೀವನಕ್ಕೆ ಕೆಲಸ ಮಾಡಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಮ್ಮ ಲೈಫ್ಗೆ ನಾವು ಕೆಲಸ ಮಾಡಿ ನಮ್ಮ ಲೈಫ್ ಸಕ್ಸಸ್ ಗ್ರೋತ್ಗೆ ವರ್ಕ್ ಮಾಡೋದೇ ವೆರಿ ಇಂಪಾರ್ಟೆಂಟ್. ಎಸ್ ಆರ್ ನೋ? Yes, sir. True, sir. True. Thank you. Okay. True. Yeah, design life. Let's move on. So let us understand some best techniques how to use time wisely. Okay, ನಾವು ಹೇಗೆ ಸಮಯನ ಬಳಸ್ಕೊಳ್ಬಹುದು, ಅಂದ್ರೆ ನಮ್ಮನ್ನ ನಾವು ಮ್ಯಾನೇಜ್ ಮಾಡ್ಕೊಂಡು ಹೇಗೆ ಸಮಯನ ಬಳಸ್ಕೊಳ್ಬಹುದು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಅವಾಗಲೇ ಹೇಳಿದ್ರು ಪ್ರಯಾರಿಟೈಸ್ ಅಂತ ಹೇಳ್ಬಿಟ್ಟು ಹೇಳಿದ್ರು ಅಲೋಕ ಅವರು. ಎಸ್, ವೆರಿ ಇಂಪಾರ್ಟೆಂಟ್ ಟೆಕ್ನಿಕ್ ಅದು. ಏನಪ್ಪಾ ಅಂತ ಹೇಳಿದ್ರೆ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ 80-20 ರೂಲ್. 80-20 ರೂಲ್ ಅಂತ ಒಂದು ಇಂಪಾರ್ಟೆಂಟ್ ಇದೆ. ಓಕೆ, ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ಒಂದು ದಿನದಲ್ಲಿ ನಾವು ಏನೇನೆಲ್ಲ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಇವಾಗ ನೀವು ಒಂದು ಪೇಪರ್ ತಗೊಂಡು ಪೆನ್ ತಗೊಂಡು ಲಿಸ್ಟ್ ಮಾಡ್ತಾ ಹೋಗ್ಬೇಕು. ಆನ್ ಅನ್ ಆವರೇಜ್ ಒಂದ್ ದಿನದಲ್ಲಿ ನೀವು ಏನೇನೆಲ್ಲ ಮಾಡ್ತೀರಾ. ಬೆಳಗ್ಗೆ ಎದ್ದಾಗಿಂದ ಚಿಕ್ಕ ಕೆಲಸ ಆಗಿದ್ರು ಸರಿ, ಟೈಮ್ ಹಾಕ್ಬೇಕು ಪಕ್ಕದಲ್ಲಿ, ಅದು ನೀವೇನ್ ಕೆಲಸ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ಐ ಗೆಟ್ ಅಪ್ ಅಟ್ 4:30. ನಂದು ಎಕ್ಸಾಂಪಲ್ ಹೇಳ್ತೀನಿ, ನಾನು 4:30ಗೆ ವೇಕಪ್ ಅಟ್ 4:30. ನೆಕ್ಸ್ಟ್ ಏನ್ ಮಾಡ್ತೀನಿ, 1 hour ರಿಚುವಲ್ಸ್ ಮಾಡ್ತೀನಿ, ಅವ್ರು 1.5 hour ರಿಚುವಲ್ಸ್ ಮಾಡ್ತೀನಿ. ಹಾಫ್ ಅನ್ ಅವರ್ ಏನ್ ಮಾಡ್ತೀನಿ, ಮೇ ಬಿ 15-20 minutes ಗೆಟ್ ರೆಡಿ, ನಾನು ರೆಡಿ ಆಗ್ತೀನಿ. ಸೊ ಅಲ್ಲಿಂದ 1.5 hour ರಿಚುವಲ್ಸ್ ಮಾಡ್ತೀನಿ, ಲೈಕ್ ದಟ್. ಸೊ ಮೇಕ್ ಅ ಲಿಸ್ಟ್. ನಿಮ್ಮ ಸಮಯ ಅಂದ್ರೆ ದಿನದ ಒಂದು ಕಾರ್ಯಕ್ರಮಗಳಲ್ಲಿ ಏನೇನೆಲ್ಲ ಮಾಡ್ತೀರಾ ಅನ್ನೋದನ್ನ ಒಂದು ಲಿಸ್ಟ್ ಮಾಡಿ, ಪೇಪರ್ ಅಲ್ಲಿ ತಗೊಂಡು ಬರೀರಿ, ಒಂದು ಬುಕ್ ಅಲ್ಲಿ ತಗೊಂಡು ಬರೀರಿ. ನಾವು ಈಗ್ಲೇ, ಆಸ್ ಐ ಟೋಲ್ಡ್, ಇದು ಬರೇ ಭಾಷಣ ಸೆಷನ್ ಅಲ್ಲ, ಇದು it's an interactive session. So all of you take a book, take a notebook, paper ತಗೊಳ್ಳಿ. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಪ್ರತಿಯೊಂದು ಕೆಲಸನೂ ಬರೀರಿ. ಅದೊಂದು 30 ಆಗ್ಬೋದು, 40 ಆಗ್ಬೋದು, 50 ಆಗ್ಬೋದು, 20 ಆಗ್ಬೋದು. ಟೈಮ್ ಹಾಕಿ, ಪಕ್ಕದಲ್ಲಿ ಏನು ಅಂತ ಹಾಕಿ. ಆವ್ರೇಜ್ ಒಂದೊಂದು ದಿನ ಒಂದೊಂದು ಸ್ವಲ್ಪ ಚೇಂಜ್ ಆಗ್ಬೋದು, ಬಟ್ ಸ್ಟಿಲ್ ಆವ್ರೇಜ್ ಆಗಿ ಏನ್ ಮಾಡ್ತೀರಾ. ಕಿಚನ್ ವರ್ಕ್, ಅಡಿಗೆ ಮಾಡು, ಬೆಳಗ್ಗೆ ಟಿಫನ್ಗೆ ರೆಡಿ ಮಾಡು, ಎಷ್ಟು ಟೈಮಲ್ಲಿ. ಟಿವಿ ನೋಡ್ತೀನಿ, ಯಾವ ಟೈಮಲ್ಲಿ, ಆವ್ರೇಜ್ ಈ ಸೀರಿಯಲ್ ಬಂದಾಗ ನೋಡ್ತೀನಿ ಅಂತಿರಲ್ಲ, ಆ ಸಮಯ ಬರೀರಿ. ಹಾಗೆ ಆಫೀಸ್ ಟೈಮಿಂಗ್ಸ್, ವರ್ಕ್ ಟೈಮಿಂಗ್ಸ್ ಇರುತ್ತೆ, ಆ ಟೈಮಿಂಗ್ಸ್ ನ ಬರೀರಿ ಅಲ್ಲಿ. ಸೊ ಮೇಕ್ ಅ ಲಿಸ್ಟ್ 1 2 3 4 5 6 7 8 9 10 20. ಗಿವ್ ಯು ಸಮ್ 3-4 minutes ಟೈಮ್ ಕೊಡ್ತೀನಿ, ಯೂಸ್ ಮಾಡ್ಕೊಳ್ಳಿ, ಬರೀರಿ. ಡೆಫಿನೆಟ್ಲಿ ಏನೋ ನೀವು ಆಮೇಲೆ ಮಾಡ್ತೀನಿ ಅಂದ್ರೆ ಅದು ಡಿಫಿಕಲ್ಟ್ ಮಾಡೋಕ್ಕೆ.
ಯಾರ್ಯಾರೆಲ್ಲ ಕ್ಯಾಮ್ರಾ ಆಫ್ ಮಾಡಿದ್ದೀರಾ? ಡೆಫಿನೆಟ್ಲಿ ನನ್ಗೆ ಗೊತ್ತಿಲ್ಲ ನೀವ್ ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಹೋಪ್ ಐ ಟ್ರಸ್ಟ್ ನೀವೆಲ್ಲ ಬರಿತಾ ಇದ್ದೀರಾ ಅನ್ಕೊಂಡಿದ್ದೀನಿ. ಸೊ ಹೇಳಿದ ತಕ್ಷಣ ಕೆಲವರೆಲ್ಲ ಕ್ಯಾಮ್ರಾ ಆನ್ ಮಾಡ್ತಾರೆ. ನೈಸ್. ಸೊ ಲಾಸ್ಟ್ 1 minute, ಇನ್ನೊಂದು ನಿಮಿಷ ಕೊಡ್ತೀನಿ. ನಿಮ್ಮ ಡೈಲಿ ವರ್ಕ್ಸ್, ಪ್ರತಿದಿನ ಏನೇನೆಲ್ಲ ಮಾಡ್ತೀರಾ, ಪ್ರತಿಯೊಂದು ವರ್ಕ್ನು ಬರೀರಿ. ರೆಡಿ ಆಗ್ತೀರಾ, ಮನೇಲಿ ಬೇರೆಯವ್ರಿಗೆ ಈ ಕೆಲಸ ಮಾಡ್ಕೊಡ್ತೀರಾ, ಆ ಕೆಲಸ ಮಾಡ್ಕೊಳ್ತೀರಾ, ಮಕ್ಕಳಿಗೆ ಈ ಕೆಲಸ ಮಾಡ್ಕೊಡ್ತೀರಾ. ಜಸ್ಟ್ 1 or 2 words ಹಾಕಿದ್ರು ಓಕೆ, ಫುಲ್ ಸೆಂಟೆನ್ಸ್ ಬರೀಲೇಬೇಕಂತೇನಿಲ್ಲ. Okay, 20 seconds more. Done. ಎಷ್ಟು ಜನದ ಆಯ್ತು? ಇನ್ನ ಬರೀತಾ ಇದ್ದೀರಾ? ಓಕೆ, ಇನ್ನ ಬರೀತಾ ಇರೋರು ಮಿಕ್ಕಿದ್ನ ನೀವು ಕಂಟಿನ್ಯೂ ಮಾಡಿಬೇಕಾರೆ ಆಮೇಲೆ. ಲೆಟ್ಸ್ ಕಂಟಿನ್ಯೂ ದಿಸ್ ನೌ. ಈಗ ಎಷ್ಟು ಬರ್ದಿದ್ದೀರಾ ಅದನ್ನೇ ಇಟ್ಕೊಳ್ಳಿ, ಹೇಳ್ತೀನಿ. ಓಕೆ, ನಾವು ಐ ಗಿವ್ ಯು ಫ್ಯೂ ಎಕ್ಸಾಂಪಲ್ಸ್. ಅದ್ರ ಮುಖಾಂತರ ನೀವು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. 80-20 ರೂಲ್ ಏನಪ್ಪಾ ಹೇಳುತ್ತೆ ಅಂತ ಹೇಳಿದ್ರೆ, ಈ ಹೋಲ್ ಪ್ರಪಂಚದಲ್ಲಿ 80-20% ಲೆಕ್ಕ ಹಾಕಿದ್ರೆ ಎಷ್ಟು ದುಡ್ಡಿದೆ, ಹಣ ಇದೆ, 80 ಭಾಗದಷ್ಟು ಹಣ 20% ಜನದ ಹತ್ರ ಇದೆ. ಯಾರು ಬಿಲಿಯನಿಯರ್ಸ್ ಅಂತ ಇದಾರಲ್ಲ, ಆ 20 ಮೆಂಬರ್ಸ್ ಹತ್ರ 80% ಆಫ್ ಅಮೌಂಟ್ ಕೂತಿದೆ. ಇನ್ನು ಮಿಕ್ಕಿರೋ 80% ಆಫ್ ಪೀಪಲ್ ದೇ ಹೋಲ್ಡ್ ದಿಸ್ 20% ಆಫ್ ಅಮೌಂಟ್. ಅರ್ಥ ಆಗ್ತಾ ಇದೆಯಾ? ಸೊ 20% ಜನದ ಹತ್ರ 80% ಹಣ ಇದೆ. 100% ಹಣದ 80 ಭಾಗ ಈ 20% ಜನರ ಹತ್ರ ಇದೆ. ಯಾರ ಹತ್ರ? ಬಿಲಿಯನಿಯರ್ಸ್, ಬಿಲ್ ಗೇಟ್, ವಾರನ್ ಬಫೆಟ್, ಅವರು ಇವರು ಎಲ್ಲ ಇದಾರಲ್ವಾ, ಅವ್ರ ಹತ್ರ ಇದೆ. ಇನ್ನ ಮಿಕ್ಕಿರೋ 80% ಜನ ಯಾರೆಲ್ಲ ಇದ್ದಾರೆ ಅವ್ರ ಹತ್ರ ಮಿಕ್ಕಿರೋ 20% ಭಾಗದ ಹಣ ಎಲ್ಲರ ಹತ್ರ ಡಿವೈಡ್ ಆಗಿದೆ. ಹಾಗೆ ಇಫ್ ಯು ಟೇಕ್ ಅನ್ ಎಕ್ಸಾಂಪಲ್, ಕ್ರಿಕೆಟ್ ಅಲ್ಲಿ ಮ್ಯಾಚ್ ಅಲ್ಲಿ ಆವರೇಜ್ ಆಗಿ ನೋಡಿದಾಗ ಸ್ಕೋರ್ ತೆಗೆದು ನೋಡಿದ್ರೆ 80% ರನ್ ಬರೀ ಒಂದು 20% ಜನನೇ, ಅಂದ್ರೆ 20% ಯಾರೋ ಒಂದ್ 2-3 ಜನ ಬ್ಯಾಟ್ಸ್ಮನ್ ಸ್ಕೋರ್ ಮಾಡಿರ್ತಾರೆ. ಇನ್ ಮಿಗ್ದವರೆಲ್ಲ ಸರಿ ಬರೀ 20% ರನ್ ಮಾತ್ರ ಮಾಡಿರ್ತಾರೆ. 80% ಆಫ್ ಬ್ಯಾಟ್ಸ್ಮನ್ ದೇ ರನ್ 20% ಆಫ್ ದ ಟೀಮ್, ಅಂಡ್ 80% ಆಫ್ ರನ್ ಆಫ್ ದ ಟೀಮ್ ಇಸ್ ರನ್ ಮೇಡ್ ಬೈ 20% ಆಫ್ ಬ್ಯಾಟ್ಸ್ಮನ್. ಸೊ ದಟ್ ಇಸ್ ದ ರೂಲ್. ಕ್ಲಾಸಲ್ಲೂ ನೋಡಿ ಹಾಗೆ. ಓಕೆ, ಮಾರ್ಕ್ಸ್ ನ ತೆಗೆದು ನೋಡಿದ್ರೆ ಯಾರೋ ಕೆಲವು ಸ್ಟೂಡೆಂಟ್ಸ್ ಇರ್ತಾರಲ್ವಾ, 80% ಮಾರ್ಕ್ಸ್ ತೆಗೆದಿರ್ತಾರೆ ಎಲ್ಲಾರು ಮಾರ್ಕ್ಸ್ ಕಂಪೇರ್ ಮಾಡಿದಾಗ. ಇನ್ ಮಿಕ್ಕಿರುವಂತ 20 ಮಾರ್ಕ್ಸ್ 80% ಮಕ್ಕಳೆಲ್ಲ ಸರಿ ಕವರ್ ಮಾಡಿರ್ತಾರೆ. ದಟ್ಸ್ ಅ ಲಾ ಆಫ್ 80-20 ರೂಲ್. ದಟ್ಸ್ ಅ ಲಾ. ಸೊ ಇವಾಗ ನೀವು ಏನ್ ಬರ್ದಿದ್ದೀರಾ ಅದನ್ನ ನೀವು ನೋಡಿದಾಗ, ಏನ್ ಬುಕ್ಕಲ್ಲಿ ಬರ್ದಿದ್ದೀರಾ ನಿಮ್ಮ ಡೈಲಿ ಚೋರ್ಸ್ ಅಲ್ಲಿ, ಅದರಲ್ಲಿ ಒಂದು 20% ವರ್ಕ್, 20% ಆಫ್ ವರ್ಕ್, ಕೆಲವು ಒಂದು 5-6 ವರ್ಕ್ ಇರ್ಬೋದು, 7-8 ವರ್ಕ್ ಇರ್ಬೋದು, ದಟ್ ವಿಲ್ ಗಿವ್ 80% ಆಫ್ ಯುವರ್ ಸಕ್ಸಸ್. ಅಂಡ್ ರೆಸ್ಟ್ 80% ಆಫ್ ವರ್ಕ್ ವಿಲ್ ಗಿವ್ ಓನ್ಲಿ ಪ್ರೊಡಕ್ಟಿವಿಟಿ ಆಫ್ 20%. ಕೇವಲ 20% ಅಷ್ಟು ವ್ಯಾಲ್ಯೂ ಅಷ್ಟೇ ಕೊಡುತ್ತಾ 80% ಕೆಲಸ. ಓಕೆ, ನಿಮ್ಗಿನ್ನ ಕ್ಲಿಯರ್ ಆಗ್ಬೇಕಂತ ಹೇಳಿದ್ರೆ ಮುಂದಕ್ಕೆ ಎಕ್ಸ್ಪ್ಲೈನ್ ಮಾಡ್ತೀನಿ, ನಿಮ್ಗೆ ಅವಾಗಿನ್ನ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಈ 4th ಪಾಯಿಂಟ್ ನ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಓಕೆ, ಸೊ ಒಂದು ದಿನದಲ್ಲಿ ನೀವು 4 ತರ ಟಾಸ್ಕ್ ಇದೆ. ಓಕೆ, ಮೇನ್ ಆಗಿ 4 ತರ ಟಾಸ್ಕ್ ನ ವಿಂಗಡಣೆ ಮಾಡಬಹುದು. ಒಂದು ಮೇಂಟೆನೆನ್ಸ್ ಟಾಸ್ಕ್. ಮೇಂಟೆನೆನ್ಸ್ ಟಾಸ್ಕ್ ಅಂತ ಹೇಳಿದ್ರೆ, ಟಾಸ್ಕ್ ಅಂದ್ರೆ ಫಸ್ಟ್ ಕೆಲಸ. ಓಕೆ, ಮೇಂಟೆನೆನ್ಸ್ ಟಾಸ್ಕ್ ಅಂತ ಹೇಳಿದ್ರೆ ನಾವು ನಡೀತಾ ಇರೋದನ್ನ ಹಾಗೆ ನಡೀತಾ ಇರಬೇಕು ಅನ್ನೋದಕ್ಕೆ ಅದನ್ನ ನಾವು ಮಾಡಲೇಬೇಕು. ಓಕೆ, ಅದು ಮೇಂಟೆನೆನ್ಸ್ ಟಾಸ್ಕ್. ಇನ್ನೊಂದು ರಿವಾರ್ಡ್ ಟಾಸ್ಕ್. ರಿವಾರ್ಡ್ ಟಾಸ್ಕ್ ಅಂತ ಹೇಳಿದ್ರೆ ನಾವು ಮಾಡಿದಕ್ಕೆ ತಕ್ಕಂತೆ ಅದಕ್ಕೆ ನಮಗೆ ಬೆಲೆ ಸಿಗುತ್ತೆ. ನಾವು ಕೆಲಸ ಮಾಡ್ತೀವಿ ಅದಕ್ಕೆ ದುಡ್ಡು ಸಿಗುತ್ತೆ. ಡನ್, ರಿವಾರ್ಡ್ ಟಾಸ್ಕ್. ಇನ್ನೊಂದು ಟಾಸ್ಕ್ ಏನಪ್ಪಾ ಅಂದ್ರೆ, ಇನ್ನೊಂದು ತರಹದ ಟಾಸ್ಕ್ ಗ್ರೋತ್ ಟಾಸ್ಕ್. ಅದ್ ನಾವು ಮಾಡೋದ್ರಿಂದ ಅದು ನಮ್ಗೆ ಬೆಳವಣಿಗೆ ಕೊಡುತ್ತೆ.
ಇನ್ನೊಂದು ಟಾಸ್ಕ್ ಯಾವ್ದಪ್ಪ ಅಂದ್ರೆ ಕ್ರಿಯೇಟಿವ್ ಟಾಸ್ಕ್. ಅದು ಮಾಡೋದ್ರಿಂದ ನಮಗೆ ಖುಷಿ ಸಿಗುತ್ತೆ, ನಮಗೆ ಹ್ಯಾಪಿನೆಸ್ ಸಿಗುತ್ತೆ, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಆರ್ ಸಮಥಿಂಗ್ ವೆರಿ ಯುನೀಕ್ ಒನ್ ಆರ್ ಕ್ರಿಯೇಟಿವ್ ಒನ್ ವಿ ಕ್ಯಾನ್ ಲರ್ನ್ ಅನ್ನೋದು. ಅರ್ಥ ಆಗ್ತಾ ಇದೆಯಾ? ಸೊ ದೇರ್ ಆರ್ 4 kinds ಆಫ್ ಟಾಸ್ಕ್. ಓಕೆ, ಸೊ ನಿಮ್ಗೊಂದು ಚಾರ್ಟ್ ನಾನು ತೋರಿಸಿದ್ದೀನಿ. ಈ ಚಾರ್ಟ್ ನಾನು ಬೇಕಾದ್ರೆ ಒಂದು ಎಕ್ಸೆಲ್ ಅಲ್ಲಿ ರೆಡಿ ಮಾಡಿ ನಿಮ್ಗೆ ಒಂದು ಕಳಿಸ್ಕೊಡ್ಬೋದು, ನೀವು ಪ್ರಿಂಟ್ಔಟ್ ಕೂಡ ತಗೊಳ್ಬೋದು ಬೇಕಂದ್ರೆ. ಅದರ್ವೈಸ್ ಈ ಚಾರ್ಟ್ ನ ನೀವೇ ಬೇಕಾದ್ರೆ ಒಂದು ಮಾಡ್ಕೊಳ್ಬೋದು ಮನೆಯಲ್ಲಿ. ಓಕೆ, ಸೊ ಈ ತರ ಒಂದು 5 columns ನ ಮಾಡ್ಕೊಂಡು ಈಗ ನೀವು ಬರ್ದಿರೋಂಥ ಟಾಸ್ಕ್ ಅಲ್ಲಿ ಒಂದೊಂದನ್ನು ಓದಿ ಯೋಚನೆ ಮಾಡಿ. ಫಾರ್ ಎಕ್ಸಾಂಪಲ್, ನಾನು ಬೆಳಗ್ಗೆ ಎದ್ದು ರೆಡಿ ಆಗ್ತೀನಿ, ಸ್ನಾನ ಮಾಡಿ ರೆಡಿ ಆಗ್ತೀನಿ. ಈ 4ರಲ್ಲಿ ಯಾವ ಟಾಸ್ಕ್ ಹೇಳಿ ನೋಡೋಣ? ರಿವಾರ್ಡ್ ಟಾಸ್ಕ್ ಅಲ್ಲಿ ಬರುತ್ತಾ? ಕ್ರಿಯೇಟಿವ್ ಟಾಸ್ಕ್, ಮೇಂಟೆನೆನ್ಸ್ ಟಾಸ್ಕ್, ಯಾವುದು? ಮೇಂಟೆನೆನ್ಸ್. ಪ್ರತಿದಿನ ಮಾಡ್ಬೇಕು. ನಾವು ರೆಡಿ ಆಗೋದು ಪ್ರತಿದಿನ ಸ್ನಾನ ಮಾಡ್ಬೇಕು, ಪ್ರತಿದಿನ ಅಡಿಗೆ ಮಾಡ್ಬೇಕು, ಪ್ರತಿದಿನ ಊಟ ಮಾಡ್ಬೇಕು, ಪ್ರತಿದಿನ ನಿದ್ದೆ ಮಾಡ್ಬೇಕು, ಬ್ರಷ್ ಮಾಡ್ಬೇಕು, ರೈಟ್? ಸೊ ದಿನನಿತ್ಯದ ಕೆಲಸಗಳು ನಾವು ಏನೇನ್ ಮಾಡ್ತೀವಿ, ಡೈಲಿ ರೂಟೀನ್ ಏನೇನ್ ಮಾಡ್ತೀವಿ, ಅದೆಲ್ಲ ಮೇಂಟೆನೆನ್ಸ್ ಟಾಸ್ಕ್ ವಿಚ್ ವಿಲ್ ನಾಟ್ ಗಿವ್ ಪ್ರೊಡಕ್ಟಿವಿಟಿ. ಅದರಿಂದ ಏನು ನಮಗೆ ಸಕ್ಸಸ್ ಗ್ರೋತ್ ಅನ್ನೋದೇನು ಬರೋದಿಲ್ಲ. ಬಟ್ ಎಷ್ಟು ಜನ ಅದಕ್ಕೆ ನಾವು ಟೈಮ್ ಇನ್ವೆಸ್ಟ್ ಮಾಡ್ಬಿಡ್ತೀವಿ, ಟೈಮ್ ವೇಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ದಟ್ಸ್ 20% ಅಷ್ಟೇ ರಿಸಲ್ಟ್ ಕೊಡುವಂಥದ್ದು. ಇನ್ಫ್ಯಾಕ್ಟ್ ಟಿವಿ ನೋಡೋದು, ಮೊಬೈಲ್ ನೋಡೋದು, ಅಥವಾ ಯೂಟ್ಯೂಬ್ ನೋಡ್ಕೊಂಡು ಕುತ್ಕೊಳ್ಳೋದು, ಸ್ಕ್ರಾಲ್ ಡೌನ್ ಮಾಡ್ಕೊಂಡು ಕುತ್ಕೊಳ್ಳೋದು ಫೇಸ್ಬುಕ್ ಅಲ್ಲಿ, ಎಲ್ಲಾನು ಆಕ್ಚುಲಿ ಮೇಂಟೆನೆನ್ಸ್ ಟಾಸ್ಕ್ ಅಲ್ಲೇ ಬರುತ್ತೆ. ಅದೆಲ್ಲ ಟೈಮ್ ವೇಸ್ಟ್ ಆಕ್ಚುಲಿ, ರೈಟ್? ಸೊ ಲಿಸ್ಟ್ ಅಲ್ಲಿ ನೀವೇನ್ ಮಾಡ್ಬೇಕು, ಡಿವೈಡ್ ಮಾಡಬೇಕು. ಓಕೆ, ಯಾವ್ದು ಗ್ರೋತ್ ಟಾಸ್ಕ್? ನಿಮ್ಗೆ ಯಾವ್ದು ಗ್ರೋತ್ ಟಾಸ್ಕ್? ಎಕ್ಸಾಂಪಲ್ ಕೊಡಿ ನೋಡೋಣ. ಗ್ರೋತ್ ಟಾಸ್ಕ್ ಯಾವುದು? ನಾನು ಅರ್ಧ ಗಂಟೆ ಬುಕ್ ಓದ್ತೀನಿ ಅಂತ ಹೇಳಿದ್ರೆ ಅದು ಯಾವ ಟಾಸ್ಕ್ ಬರುತ್ತೆ ಹೇಳಿ ನೋಡೋಣ. ಕ್ರಿಯೇಟಿವ್ ಟಾಸ್ಕ್ ಬರಬಹುದು. ಗ್ರೋತ್ ಟಾಸ್ಕ್. ಎಸ್, ಗ್ರೋತ್ ಟಾಸ್ಕ್ ಬರುತ್ತೆ. ನಾವು ಬುಕ್ ಓದ್ತಾ ಇದೀವಿ ಅಂತ ಹೇಳಿದ್ರೆ ಸಮಥಿಂಗ್ ನಮಗೆ ಲರ್ನಿಂಗ್, ಡಿಪೆಂಡ್ಸ್ ಆನ್ ಏನ್ ಬುಕ್ ಓದ್ತೀವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ಕತೆ ಕಾದಂಬರಿ ಓದ್ತೀವಿ ಅಂತ ಹೇಳಿದ್ರೆ ದಟ್ ಕಮ್ಸ್ ಮೇಂಟೆನೆನ್ಸ್ ಟಾಸ್ಕ್ ಅಲ್ಲಿ ಬರುತ್ತೆ. ಆರ್ ಕ್ರಿಯೇಟಿವ್ ಟಾಸ್ಕ್, ನಮಗೆ ಖುಷಿ ಆಗುತ್ತೆ, ಸಮಾಧಾನ ಆಗುತ್ತೆ ಅಂದ್ರೆ ಅದು ಮಾಡ್ಬೋದು. ಓಕೆ, ಡ್ಯಾನ್ಸ್ ಮಾಡ್ತೀನಿ, ಮ್ಯೂಸಿಕ್ ಕೇಳ್ತೀನಿ, ಅದೆಲ್ಲ ಕ್ರಿಯೇಟಿವ್ ಟಾಸ್ಕ್ ಬರುತ್ತೆ. ಯಾಕೆ? ನನ್ಗೆ ಅದರಿಂದ ಹ್ಯಾಪಿನೆಸ್ ಸಿಗುತ್ತೆ. ಸೊ ಇಟ್ಸ್ ಅ ಕ್ರಿಯೇಟಿವ್ ಟಾಸ್ಕ್. ಪೇಂಟಿಂಗ್ ಮಾಡ್ತೀನಿ, ಡ್ರಾಯಿಂಗ್ ಮಾಡ್ತೀನಿ. ಸಿ ಇನ್ ಕೇಸ್ ನಾನು ಪೇಂಟಿಂಗ್ ಡ್ರಾಯಿಂಗ್ ಪ್ರೊಫೆಷನಲ್ ಆಗಿ ಮಾಡ್ತೀನಿ, ಓಕೆ, ಅವಾಗ ಅದು ಗ್ರೋತ್ ಟಾಸ್ಕ್ ಆಗುತ್ತೆ. ಓಕೆ, ಸೊ ಲೈಕ್ ದಟ್ ನಾನು ಆರೋಗ್ಯದ ಮೇಲೆ ಕೆಲಸ ಮಾಡ್ತೀನಿ, 1 hour ಬೆಳಗ್ಗೆ ಎದ್ದು ಎಕ್ಸರ್ಸೈಸ್ ಮಾಡ್ತೀನಿ, ಜಿಮ್ಗೆ ಹೋಗ್ತೀನಿ, ಯೋಗ ಮಾಡ್ತೀನಿ, ಯಾವ ಟಾಸ್ಕ್ ಬರುತ್ತೆ ಅದು? ರಿವಾರ್ಡ್. ಗ್ರೋತ್ ಟಾಸ್ಕ್. ರಿವಾರ್ಡ್ ಟಾಸ್ಕ್ ವೆರಿ ಸಿಂಪಲ್. ನೀವು ಆಫೀಸ್ಗೆ ಹೋಗಿ ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ರಿವಾರ್ಡ್ ಟಾಸ್ಕ್, ರೈಟ್? ರಿವಾರ್ಡ್ ಟಾಸ್ಕ್ ಅದಷ್ಟೇ. ರಿವಾರ್ಡ್ ಟಾಸ್ಕ್ ಅಂದ್ರೆ ನೋಡಿ, ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದೀನಿ. ಗ್ರೋತ್ ಟಾಸ್ಕ್ ಏನಪ್ಪಾ ಅಂದ್ರೆ ಅದು 20% ಕೆಲಸ ಬಟ್ ನಿಮ್ಗೆ 80% ರಿಸಲ್ಟ್ ಕೊಡುತ್ತೆ. ಕ್ರಿಯೇಟಿವ್ ಟಾಸ್ಕ್ 20% ಕೆಲಸ ಬಟ್ ನಿಮ್ಗೆ 80% ಸಮಾಧಾನ, ಖುಷಿ ಸಿಗುತ್ತೆ. 50-50 ಅದಕ್ಕೆ ತಕ್ಕನಂಗೆ ನಿಮ್ಗೆ ದುಡ್ಡು ಸಿಗುತ್ತೆ. ನೀವೇನ್ ಟಾಸ್ಕ್ ಮಾಡ್ತೀರಾ ಅದಕ್ಕೆ ತಕ್ಕನಂಗೆ ಅದಕ್ಕೆ ನಿಮ್ಗೆ ರಿಟರ್ನ್ ಕೂಡ ಸಿಗುತ್ತೆ. ಸೊ ಟಿವಿ ನೋಡ್ತೀರಾ, ಏನ್ ಸಿಗುತ್ತೆ ಅದರಲ್ಲಿ? ಏನು ಸಿಗಲ್ಲ. ಮೊಬೈಲ್ ನೋಡ್ತಾ ಕೂರ್ತೀರಾ, ಏನ್ ಸಿಗುತ್ತೆ? ಏನು ಸಿಗಲ್ಲ ಅದರಲ್ಲಿ. ಬಟ್ ಅದೇ ನೀವು ಕೆಲಸ ಮಾಡಿದ್ರೆ ಅದಕ್ಕೆ ತಕ್ಕನಂಗೆ ನಿಮ್ಗೆ ಸಂಬಳ ಬರುತ್ತೆ, ಅಥವಾ ಪ್ರಾಫಿಟ್ ಬರುತ್ತೆ, ಆರ್ ರೆಮ್ಯುನರೇಷನ್, ಏನಾದ್ರೂ ಒಂದು ದುಡ್ಡು ಬಂದೇ ಬರುತ್ತೆ. ಅಂದ್ರೆ ದಟ್ಸ್ ಅ ರಿವಾರ್ಡ್ ಟಾಸ್ಕ್. ಸೊ ಮೇಂಟೆನೆನ್ಸ್ ಟಾಸ್ಕ್ ಅಂತ ಹೇಳಿದಾಗ ಡೈಲಿ ಚೋರ್ಸ್. ಓಕೆ, ಮನೆ ಕ್ಲೀನ್ ಮಾಡಿದೆ, ರೈಟ್? ಅಥವಾ ಹೇರ್ ಕಟ್ ಮಾಡಿಸ್ಕೊಂಡು ಬಂದೆ ಹೋಗ್ಬಿಟ್ಟು, ಆರ್ ಐರನ್ ಮಾಡ್ಕೊಂಡೆ, ಆರ್ ವಾಟ್ ಎವರ್, XYZ. ಸೊ ನಿಮ್ಮ ಹೋಲ್ ಡೇ ನೀವು ಲಿಸ್ಟ್ ಮಾಡಿ ಡಿವೈಡ್ ಮಾಡಿ ನೋಡಿ, ಇವತ್ತಿನ ದಿನದಲ್ಲಿ ನೀವು ಏನೇನ್ ಮಾಡಿದೀರಾ, ಅದು ಗ್ರೋತ್ ಟಾಸ್ಕ್ ಬರುತ್ತಾ, ಕ್ರಿಯೇಟಿವ್ ಟಾಸ್ಕ್ ಬರುತ್ತಾ, ರಿವಾರ್ಡ್ ಟಾಸ್ಕ್ ಬರುತ್ತಾ, ಮೇಂಟೆನೆನ್ಸ್ ಟಾಸ್ಕ್ ಬರುತ್ತಾ? ಸೊ ಆಸ್ಕ್ ಯುವರ್ ಸೆಲ್ಫ್, ನಿಮ್ಮ ಟೈಮ್ ನೀವು ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ? ಆರ್ ಯು ಇನ್ವೆಸ್ಟಿಂಗ್ ಮೋರ್ ಆನ್ ಗ್ರೋತ್ ಟಾಸ್ಕ್? ಆರ್ ಯು ಇನ್ವೆಸ್ಟಿಂಗ್ ಆನ್ ಕ್ರಿಯೇಟಿವ್ ಟಾಸ್ಕ್? Or simply you're investing your time on maintenance? ಸೊ ನಿಮ್ಮ ಲೈಫ್ ಪೂರ್ತಿ, ದಿನ ಪೂರ್ತಿ ನೀವು ಮೇಂಟೆನೆನ್ಸ್ ಮೇಲೆ ಕಳೀತಾ ಇದ್ದೀರಾ ಅಂದ್ರೆ ಅರ್ಥ ನಿಮ್ಮ ಲೈಫ್ ಡೈರೆಕ್ಷನ್ ಎಲ್ಲಿ ಹೋಗ್ತಾ ಇದೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಗ್ರೇಡ್ ಇದೆ, ಗ್ರೇಡ್ ಚೆಕ್. ಸೊ ಡೇಟ್ ಹಾಕೋಬಹುದು ನೀವು, ಇವತ್ತಿನ ಡೇಟ್ ಹಾಕೊಂಡು ಇವತ್ತು ಗ್ರೋತ್ ಟಾಸ್ಕ್ ಏನೇನ್ ಮಾಡಿದ್ರಿ ಅಂತ ನೀವು ಬರೀಬಹುದು. ಐ ಟೆಲ್ ಯು ಗ್ರೋತ್ ಟಾಸ್ಕ್ ಏನೇನಂತ ಎಕ್ಸಾಂಪಲ್ ಕೊಡ್ತೀನಿ ನಾನು. ಓಕೆ, ನಿಮ್ಮ ಪರ್ಸನಾಲಿಟಿ, 5 ಪರ್ಸನಾಲಿಟೀಸ್ ಇದೆ ನಾನು. ಓಕೆ, ಸೊ ಚಾಂಪಿಯನ್ ಲೈಫ್ ಟ್ರೈನಿಂಗ್ ನಾನು ಹೇಳ್ಕೊಡ್ತೀನಿ 5 ಪರ್ಸನಾಲಿಟೀಸ್ ಯಾವ್ದು ಅಂತ ಹೇಳಿ. ಒಂದು ಫಿಸಿಕಲ್ ಪರ್ಸನಾಲಿಟಿ. ಸೊ ನಾವು ಆರೋಗ್ಯವಾಗಿರ್ಲಿಕ್ಕೆ ಎಕ್ಸಸೈಸ್ ಅಥವಾ ರನ್ನಿಂಗ್, ಜಿಮ್, ಏನೋ ಸೈಕ್ಲಿಂಗ್, ಏನೇ ಒಂದು ಆರೋಗ್ಯಕ್ಕೆ ತಕ್ಕಂಗೆ, ಬಾಡಿಗೆ ತಕ್ಕಂಗೆ ಮಾಡಿದ್ರೆ ದಟ್ಸ್ ಅ ಗ್ರೋತ್ ಟಾಸ್ಕ್. ಮೆಡಿಟೇಷನ್ ಮಾಡ್ತೀವಿ, ಗ್ರೋತ್ ಟಾಸ್ಕ್. ಓಕೆ, ಏನಾದರೂ ರಿಚುವಲ್ಸ್ ಮಾಡ್ತೀವಿ, ಕಲಿತೀವಿ, ಬುಕ್ ಓದ್ತೀವಿ, ಅಥವಾ ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತೀವಿ, ಕಂಪ್ಯೂಟರ್ ಕಲಿತೀವಿ, ಇಂಗ್ಲಿಷ್ ಕಲಿತೀವಿ,
ಏನೇ ಒಂದು ಹೊಸ ಕಲೆ ಸ್ಕಿಲ್ ನ ಕಲಿತೀವಿ ಅಂತ ಹೇಳಿದ್ರೆ ಇಟ್ಸ್ ಆಲ್ ಕಮ್ಸ್ ಗ್ರೋತ್ ಟಾಸ್ಕ್. ಯಾಕೆ? ನಮ್ಮ ಬೆಳವಣಿಗೆಗೆ ನಾವು ಅದು ಇನ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ ಟೈಮ್. ಓಕೆ, ಹಾಗೆ ಫ್ಯಾಮಿಲಿ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ ಅಂದ್ರೆ ಲೈಕ್ ವಾಕಿಂಗ್ ಹೋಗಿ ಹಸ್ಬೆಂಡ್ ವೈಫ್ ಡಿಸ್ಕಸ್ ಮಾಡ್ಕೊಂಡು ಮಾತಾಡ್ಕೊಂಡು ಹ್ಯಾಪಿಯಾಗಿ ಲೈಕ್ ಊಟದ ಟೈಮ್ ಹ್ಯಾಪಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ. ಇಟ್ ಕಮ್ಸ್ ಆಕ್ಚುಲಿ ಕ್ರಿಯೇಟಿವ್ ಟಾಸ್ಕ್ ಅಲ್ಲಿ ಬರುತ್ತೆ. ಓಕೆ, ಬಟ್ ಸುಮ್ಮನೆ ಹಾಗೆ ಊಟ ಮಾಡ್ತಾ ಇದೀನಿ ಕೂತ್ಕೊಂಡು ನಾನು ಮೊಬೈಲ್ ನೋಡ್ಕೊಂಡು ಅವ್ರು ಟಿವಿ ನೋಡ್ಕೊಂಡು ಮಾಡ್ತಾ ಇದಾರೆ ಅಂತ ದಟ್ ಕಮ್ಸ್ ಅಂಡ್ ಮೇಂಟೆನೆನ್ಸ್ ಟಾಸ್ಕ್. ಸೊ ಡಿವೈಡ್ ಮಾಡಿ ನಿಮ್ಮ ಪ್ರತಿದಿನದ ಕೆಲಸಗಳಲ್ಲಿ. ಮೇ ಬಿ ಇಟ್ ಟೇಕ್ಸ್ 5 minutes, 5 ನಿಮಿಷ ತಗೊಳುತ್ತೆ, 10 ನಿಮಿಷ ತಗೊಳುತ್ತೆ. ಓಕೆ, ಡಿವೈಡ್ ಮಾಡಿ ನೋಡಿ, ಪ್ರತಿದಿನ ಹಾಕ್ತಾ ಹೋಗಿ ನೀವು ಯಾವ್ಯಾವ ಟಾಸ್ಕ್ ಎಲ್ಲೆಲ್ಲಿ ಅಂತೇಳಿ ಹಾಕ್ತಾ ಹೋಗಿ. ಅಟ್ ದ ಎಂಡ್ ಆಫ್ ದ ಲಿಸ್ಟ್ ಅಲ್ಲಿ ನಿಮ್ಗೆ ಗ್ರೇಡ್ ಚೆಕ್, ನಿಮಗೆ ನೀವು ಗ್ರೇಡ್ ಕೊಟ್ಕೊಳ್ಳಿ 1 ರಿಂದ 10. ದ ಮೋರ್ ಯು ವರ್ಕ್ ಆನ್ ಗ್ರೋತ್ ಟಾಸ್ಕ್, ಕ್ರಿಯೇಟಿವ್ ಟಾಸ್ಕ್, ನೀವು ಅವಾಗ ಗ್ರೇಡ್ ಏನ್ ಮಾಡ್ಬೋದು 8, 9, 10 ಕೊಡ್ಬೋದು. ಬಟ್ ಅದೇ ಇಲ್ಲಿ ಕಡಿಮೆ ಇದೆ ಫಸ್ಟ್ 2ರಲ್ಲಿ, ಲಾಸ್ಟ್ 2 ಜಾಸ್ತಿ ಇದೆ ಅಂದ್ರೆ ಗ್ರೇಡ್ ನೀವು ಕಡಿಮೆ ಕೊಟ್ಕೊಳ್ಬೇಕು. 4, 3, 2, 5 ಅಷ್ಟು ಕೊಟ್ಕೊಳ್ಬೇಕು. ಸೊ ಒಂದು 10 ದಿನ 15 ದಿನ ಓವರ್ ಆಲ್ ನೀವು ಏನ್ ಮಾಡ್ಬೇಕು, ಗ್ರಾಫ್ ನ ಚೆಕ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಸಮಯ ನೀವು ಎಲ್ಲಿ ಹಾಕ್ತಾ ಇದ್ದೀರಾ. ಬರೀ ಮೇಂಟೆನೆನ್ಸ್ ಲೈಫ್ ಲೀಡ್ ಮಾಡ್ತಾ ಇದ್ದೀರಾ ಅಥವಾ ಮಾಡಿದ ಕೆಲ್ಸಕ್ಕೆ ತಕ್ಕನಂಗೆ ದುಡ್ಡು ಪಡ್ಕೊಂಡು ಮೇಂಟೈನ್ ಅಷ್ಟೇ ಮಾಡ್ತಾ ಇದ್ದೀರಾ, ಆರ್ ರಿಯಲಿ ಪುಟಿಂಗ್ ಯುವರ್ ಎಫರ್ಟ್, ನಿಮ್ಮ ಸಮಯನ ಬೆಳವಣಿಗೆಗೆ ಸಕ್ಸಸ್ಗೆ ಹಾಕ್ತಾ ಇದ್ದೀರಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ರೈಟ್? ಕ್ಲಿಯರ್? ಎನಿ ಡೌಟ್ಸ್ ಇನ್ ದಿಸ್ ಟೆಕ್ನಿಕ್, ಹೌ ಟು ಯೂಸ್ ದಿಸ್? ಆಲ್ ಕ್ಲಿಯರ್ ಎಲ್ಲರಿಗೂ? Yes, sir. ಎಸ್, ಓಕೆ, ಡನ್, ಥ್ಯಾಂಕ್ ಯು. ಹಾಗೆ ಸೊ ಸೆಂಟ್ರಲ್ 2 ಪಾಯಿಂಟ್ಸ್ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ ಪಾಯಿಂಟ್ ಅರ್ಥ ಆಗಿದೆ ಅನ್ಕೊಳ್ತೀನಿ, 80-20 ರೂಲ್. ಸೊ ನಿಮ್ಮ ಲೈಫಲ್ಲಿ ನೀವು ಆ 20% ಕೆಲಸ ಕಂಪಲ್ಸರಿ ಯಾವುದು ಅದು ನೀವು ಮಾಡಲೇಬೇಕು. ಓಕೆ, 24 ಅವರಲ್ಲಿ ಇಟ್ ಹಾರ್ಡ್ಲಿ ಟೇಕ್ಸ್ ಆ 80% ರಿಸಲ್ಟ್ ಕೊಡುವಂತಹ 20% ಕೆಲಸ ಯಾವ್ದಪ್ಪ ಅಂತ ಹೇಳಿದ್ರೆ ಎಕ್ಸರ್ಸೈಸ್ ಮಾಡೋದು, ಮೆಡಿಟೇಷನ್ ಮಾಡೋಂಥದ್ದು, ಬುಕ್ ಓದೋಂಥದ್ದು, ರೈಟ್, ಏನಾದರೂ ಕಲಿಯೋಂಥದ್ದು ಹೊಸದು, ರೈಟ್, ಸ್ಪಿರಿಚುವಲ್ ಟೈಮ್ ಅಂದ್ರೆ ಆಧ್ಯಾತ್ಮಿಕ ಅಂದ್ರೆ ಚಾಂಟಿಂಗ್ ಆರ್ ಸಮಥಿಂಗ್ ಸ್ಪಿರಿಚುವಲಿ ನಾವು ಅಲೈನ್ ಆಗಿರ್ಲಿಕ್ಕೆ, ಎನರ್ಜಿ ಪಡ್ಕೊಳ್ಳೋಕೆ. ಫಾರ್ ಎಕ್ಸಾಂಪಲ್ ನಾನು ರಿಚುವಲ್ ಮಾಡಿಸ್ತೀನಿ, ರೈಟ್, ಅದ್ರಲ್ಲಿ ಚಾಂಟಿಂಗ್ಸ್ ಮಾಡಿಸ್ತೀನಿ. ಸೊ ಅದನ್ನ ಮಾಡೋಂಥದ್ದು. ಸೊ ಇದೆಲ್ಲ ಏನಪ್ಪಾ ಅಂದ್ರೆ ಗ್ರೋತ್ ಟಾಸ್ಕ್ ಬರುತ್ತೆ. ಅದೆಲ್ಲ ಸೇರಿ ಮ್ಯಾಕ್ಸಿಮಮ್ 1.5 ಅವರಿಂದ 2 ಅವರಲ್ಲಿ ಮುಗಿದೋಗುತ್ತೆ. ಒಂದ್ಸರಿ ನೀವು ಅದನ್ನ ಮಾಡಿದೀರಾ ಅಂದ್ರೆ ಇನ್ ಮಿಕ್ಕಿದ 20 ಅವರ್ ಫುಲ್ ನಿಮ್ ಕೈಯಲ್ಲಿ ಇರುತ್ತೆ, ಏನ್ ಬೇಕಾದ್ರೂ ಮಾಡ್ಬೋದು. ಸೊ ಮೇಕ್ ಶೋರ್ ದಟ್ ಆ 20% ಕೆಲಸದ ಮೇಲೆ ನೀವು ಟೈಮ್ ಹಾಕ್ಲೇಬೇಕು. ಓಕೆ, ಕ್ರಿಯೇಟಿವ್ ಟಾಸ್ಕ್ ನಿಮ್ಮ ಹ್ಯಾಪಿನೆಸ್ಗೆ ಅದು ಮಾಡಲೇಬೇಕು, ಮಾಡಿ. ಓಕೆ, ಸೊ ಮೇಂಟೆನೆನ್ಸ್ ಟಾಸ್ಕ್ ಎಷ್ಟು ನೀವು ಅವಾಯ್ಡ್ ಮಾಡ್ತೀರಾ, ಎಷ್ಟು ಕಡಿಮೆ ಮಾಡ್ತೀರಾ ಅಷ್ಟು ನಿಮ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಡನ್? ಸೊ ದಟ್ಸ್ ಅ 20-80 ರೂಲ್. ಓಕೆ, ಸೊ ಫಸ್ಟ್ ಥಿಂಗ್ ಫಸ್ಟ್, ಫಿನಿಶ್ ದ ಡಿ ಟಾಸ್ಕ್. ಓಕೆ, ಏನಪ್ಪಾ ಅಂದ್ರೆ ಕೆಲವು ಇಂಪಾರ್ಟೆಂಟ್ ಟಾಸ್ಕ್ ಇರುತ್ತೆ, ಮಾಡ್ಲಿಕ್ಕೆ ಮನ್ಸು ಬರ್ತಾ ಇರಲ್ಲ. ಫಾರ್ ಎಕ್ಸಾಂಪಲ್ ಯಾರಿಗೋ ಒಂದು ಕಾಲ್ ಮಾಡಿ ಹೇಳ್ಬೇಕಾಗಿರುತ್ತೆ. ಓಕೆ, ಅದೊಂಥರ ಮೈಂಡಲ್ಲಿ ಸ್ಟ್ರೆಸ್ ತರ ಕೂತ್ಬಿಟ್ಟಿರುತ್ತೆ, ಬಿಡು ಮಾಡೋಣ, ಇವತ್ತು ಸಾಯಂಕಾಲ ಮಾಡೋಣ, ಮಧ್ಯಾಹ್ನ ಮಾಡೋಣ. ಆದಷ್ಟು ಏನ್ ಮಾಡ್ತೀವಿ, ಲಾಸ್ಟ್ ಅಲ್ಲಿ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ, ಪೋಸ್ಟ್ಪೋನ್ ಮಾಡ್ತೀವಿ, ಡಿಲೇ ಮಾಡ್ತೀವಿ. ನೋ, ಫಸ್ಟ್ ಥಿಂಗ್ ಫಸ್ಟ್ ಮಾಡಿ ಮುಗಿಸ್ಬಿಡ್ಬೇಕು. ಯಾವುದು ಪ್ರೆಷರ್, ಟೆನ್ಷನ್, ಮಾಡ್ಲಾ ಬೇಡವಾ ಅಂತ ಒಂದು ಮನ್ಸಲ್ಲಿ ಕಸಿವಿಸಿ ಅನ್ಸುತ್ತೆ ಅಂತ ಕೆಲಸ ಫಸ್ಟ್ ಮಾಡಿ ಮುಗಿಸ್ಬಿಡ್ಬೇಕು. ಅವಾಗ ಏನಾಗುತ್ತೆ, ಮೈಂಡ್ ರಿಲೀಫ್ ಆಗ್ಬಿಡುತ್ತೆ, ಮೈಂಡ್ ಫ್ರೀ ಆಗ್ಬಿಡುತ್ತೆ, ಫುಲ್ ಡೇ ರಿಲ್ಯಾಕ್ಸ್ ಆಗಿ ಕೆಲಸ ಮಾಡ್ಬೋದು. ಎಲ್ಲಿವರೆಗೂ ಅದು ನಾವು ಮಾಡೋದಿಲ್ಲ, ಲಾಸ್ಟ್ ಅಲ್ಲಿ ಇಟ್ಕೊಳ್ತೀವಲ್ಲ ಅಲ್ಲಿವರೆಗೂ ಆ ಮೈಂಡಲ್ಲಿ ಟೆನ್ಷನ್ ಹಂಗೆ ಇರುತ್ತೆ, ಮಾಡ್ಬೇಕು ಅಂತ. ಸೊ ಫಸ್ಟ್ ಥಿಂಗ್ ಫಸ್ಟ್ ಅಂತ ಹೇಳ್ಬಿಟ್ಟು ಒಂದು ಲೈಕ್ ದಿಸ್ ಇಸ್ ಅ ಬುಕ್. ಅದ್ರಲ್ಲಿ ಏನಪ್ಪಾ ಅಂದ್ರೆ ಈ ಡರ್ಟಿ ವರ್ಕ್ಸ್ ಎಲ್ಲ ಫಸ್ಟ್ ಮಾಡಿ ಮುಗಿಸ್ಬಿಡ್ಬೇಕು. ನಮ್ಗೆ ಆಕ್ಚುಲಿ ಇಷ್ಟ ಇಲ್ಲ ಅದ್ ಮಾಡಕ್ಕೆ, ಬಟ್ ಮಾಡಿ ಮುಗಿಸ್ಬಿಡ್ಬೇಕಾಗತ್ತೆ. ಅಂಥದ್ನೆಲ್ಲ ಫಸ್ಟ್ ಮಾಡಿ ಮುಗಿಸ್ಬಿಡ್ಬೇಕು. ರೈಟ್? ನೆಕ್ಸ್ಟ್, ಪ್ಲಾನಿಂಗ್ ಅಂಡ್ ಪ್ರಿಪರೇಷನ್ ಆಫ್ ಡೇ, ವೀಕ್, ಮಂತ್, ಡಿಸೈನ್ ಲೈಫ್ ಅಂತ ಹೇಳಿದ್ನಲ್ಲ. ಸೊ ವೆರಿ ಇಂಪಾರ್ಟೆಂಟ್. ಸೊ ಪ್ಲಾನಿಂಗ್, ಪ್ರಿಪರೇಷನ್ ಯಾರು ತುಂಬಾ ಚೆನ್ನಾಗಿ ಮಾಡ್ತಾರೋ, ಯಾರು ಮೊದಲೇ ಪ್ಲಾನ್ ಮಾಡ್ಕೊಳ್ತಾರೋ ದಿನಾನ, ವೀಕ್ನ, ಮಂತ್ನ, ಅವ್ರೇನಪ್ಪಾ ಅಂತ ಹೇಳಿದ್ರೆ ಅವ್ರ ಲೈಫಲ್ಲಿ ಆರಾಮಾಗಿ ಸ್ಮೂತ್ ಆಗಿ ಲೈಫ್ನ ಲೀಡ್ ಮಾಡ್ತಾರೆ, ಈಸಿಯಾಗಿ ಬೆಳವಣಿಗೆ ಆಗ್ತಾರೆ. ಯಾರು ಪ್ಲಾನಿಂಗ್ ಮಾಡೋದಿಲ್ಲ, ಸೊ ದೇ ಸಿಂಪ್ಲಿ ವೇಸ್ಟ್ ದ ಟೈಮ್. ಸೊ ಸೀಕ್ರೆಟ್ ಆಫ್ ವಿನ್ನಿಂಗ್ ಏನಪ್ಪಾ, ಗೆಲುವಿನ ರಹಸ್ಯ ಏನು ಅಂತ ಕೇಳಿದ್ರೆ ಐ ಕ್ಯಾನ್ ಸಿ ಈಸಿಲಿ ಪ್ಲಾನಿಂಗ್ ಅಂಡ್ ಪ್ರಿಪರೇಷನ್. ಯಾರು ಪ್ರಿಪೇರ್ ಆಗ್ತಾರೋ ಅರ್ಧ ಯುದ್ಧ ಗೆದ್ದಂಗೆ. ಯಾಕಂದ್ರೆ ನಾವು ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡೋಕ್ಕಾಗಲ್ಲ. ಯಾರು ಪ್ರಿಪೇರ್ ಆಗಿರ್ತಾರೋ ಡೆಫಿನೆಟ್ಲಿ ಅವ್ರು ಏನ್ ಮಾಡ್ತಾರೆ, ಚೆನ್ನಾಗಿ ಮಾರ್ಕ್ಸ್ ತೆಗಿತಾರೆ, ಚೆನ್ನಾಗಿ ಸ್ಕೋರ್ ಮಾಡ್ತಾರೆ. ಹಾಗೆ ಯಾರು ಪ್ಲಾನ್ ಅಂಡ್ ಪ್ರಿಪರೇಷನ್ ಮಾಡಿರ್ತಾರೋ ಈಸಿಯಾಗಿ ಅವ್ರ ಲೈಫ್ ಲೀಡ್ ಮಾಡ್ತಾರೆ. ಓಕೆ, ಈ ದಿನ ಈ ತರ ಮಾಡ್ಬೇಕು, ಈ ವೀಕಲ್ಲಿ ಈ ಕೆಲಸ ಮಾಡಬೇಕು, ಈ ಮಂತಲ್ಲಿ ಕೆಲಸ ಮಾಡಬೇಕು, ಈ 6 months ಹಿಂಗೆ ಆಗಿರ್ಬೇಕು. ಸೊ ಪ್ಲಾನ್ ಅಂಡ್ ಪ್ರಿಪರೇಷನ್. ಡನ್? ಲೆಟ್ಸ್ ಮೂವ್ ಆನ್. ಓಕೆ, there is something called
4Q technique of using time wisely. So 4Q ಏನಪ್ಪಾ ಅಂದ್ರೆ 4 quadrants, 4 ಭಾಗಗಳು ಅಂತ ಹೇಳ್ಬೋದು. ಓಕೆ, ಸೊ ತುಂಬಾ ಇಂಪಾರ್ಟೆಂಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಈ ಫಸ್ಟ್ 2 ಇರೋದಿದೆಯಲ್ಲ, ಈ ಫಸ್ಟ್ 2 ರೋ ಇದೆರಡು ಇಂಪಾರ್ಟೆಂಟ್. ಈ ಕೆಳಗಡೆ 2 ಇರೋಂತಹ ರೋ ಇದೆಯಲ್ವಾ, ಅದು ನಾಟ್ ಇಂಪಾರ್ಟೆಂಟ್. ಈ ಕಾಲಮ್ ಏನಿದೆ, ಫಸ್ಟ್ ಕಾಲಮ್, ಅದು ಅರ್ಜೆಂಟ್. ಈ ಸೆಕೆಂಡ್ ಕಾಲಮ್ ಏನಿದೆ, ಅದು ನಾಟ್ ಅರ್ಜೆಂಟ್. ಅಂದ್ರೆ ಈ ಬಾಕ್ಸ್ ಅಲ್ಲಿ ಇರೋಂಥದ್ದು ಅದು ಆಕ್ಚುಲಿ ಇಂಪಾರ್ಟೆಂಟ್ ಪ್ಲಸ್ ಅರ್ಜೆಂಟ್ ಕೂಡ. ಅಂದ್ರೆ ಅದು ಮಸ್ಟ್ ಡೂ, ಇಮ್ಮಿಡಿಯೇಟ್ ನೀವು ಮಾಡ್ಬೇಕಾಗಿರೋಂಥ ಕೆಲಸಗಳು. ಸೊ ಈ ಬಾಕ್ಸ್ ಅಲ್ಲಿ ಇರೋಂಥದ್ದು, ಈ ಕ್ವಾಡ್ರೆಂಟ್ ಅಲ್ಲಿ ಇರೋಂಥದ್ದು ಅದು ಇಂಪಾರ್ಟೆಂಟ್ ಬಟ್ ಅಂತ ಅರ್ಜೆಂಟ್ ಏನಿಲ್ಲ. ಅದು ಇಂಪಾರ್ಟೆಂಟೇ ಬಟ್ ಅರ್ಜೆಂಟ್ ಇಲ್ಲ. ಈ ಕ್ವಾಡ್ರೆಂಟ್ ಅಲ್ಲಿ ಇರೋಂಥದ್ದು ಆಕ್ಚುಲಿ ಅದು ಅರ್ಜೆಂಟು ಬಟ್ ಇಂಪಾರ್ಟೆಂಟ್ ಅಲ್ಲ. ಸೊ ಲಾಸ್ಟ್ ಈ ಕ್ವಾಡ್ರೆಂಟ್ ಅಲ್ಲಿ ಇರೋಂಥದ್ದು, ಈ ಬಾಕ್ಸ್ ಅಲ್ಲಿ ಇರೋಂಥದ್ದು ಅದು ಅರ್ಜೆಂಟು ಅಲ್ಲ, ಇಂಪಾರ್ಟೆಂಟು ಅಲ್ಲ. ಓಕೆ, ಸೊ ಯಾವ್ದ್ಯಾವ್ದು ಅಂತ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಸಿಂಪಲ್ ಆಗಿ ಒಂದು ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಓಕೆ, ಸೊ ಬಿಸ್ನೆಸ್ ಮೀಟಿಂಗ್ಸ್, ಬಿಸ್ನೆಸ್ ಕಾಲ್ಸ್, ಇಮೇಲ್ಗೆ ರಿಪ್ಲೈ ಮಾಡಬೇಕು, ರೈಟ್? ಅಥವಾ ಇಮಿಡಿಯೇಟ್ ಆಗಿ ಮಗು ಅಳ್ತಾ ಇದೆ, ಅಲ್ಲಿ ಅದನ್ನ ಹೋಗಿ ಹ್ಯಾಂಡಲ್ ಮಾಡಬೇಕು, ಸರಿ ಮಾಡಬೇಕು, ರೈಟ್? ಇಮಿಡಿಯೇಟ್ ಆಗಿ ಆರೋಗ್ಯ ಕೆಟ್ಟೋಯ್ತು, ಇಮಿಡಿಯೇಟ್ ಡಾಕ್ಟರ್ಗೆ ಹೋಗ್ಬೇಕು, ಅಥವಾ ಡೆಡ್ಲೈನ್ ಕೆಲಸಗಳಿದೆ, ಅದೆಲ್ಲ ಅರ್ಜೆಂಟ್ ಕೂಡ ಇಂಪಾರ್ಟೆಂಟ್ ಕೂಡ, ಮಿಸ್ ಮಾಡೋಕ್ಕೂ ಆಗಲ್ಲ. ಸೊ ಅಂತ ಕೆಲಸಗಳು ಇಟ್ಸ್ ಅರ್ಜೆಂಟ್ ಆಸ್ ವೆಲ್ ಆಸ್ ಇಟ್ಸ್ ಇಂಪಾರ್ಟೆಂಟ್. ಸೊ ಮಸ್ಟ್ ಡೂ, ಅದೆಲ್ಲ ಇಮಿಡಿಯೇಟ್ ನಾವು ಮಾಡಲೇಬೇಕಾಗುತ್ತೆ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಸೆಕೆಂಡ್ ಕ್ವಾಡ್ರೆಂಟ್, ನಾಟ್ ಅರ್ಜೆಂಟ್ ಬಟ್ ಇಂಪಾರ್ಟೆಂಟ್. ಯಾವುದು? ಪೆಟ್ರೋಲ್ ಹಾಕ್ಸೋಂಥದ್ದು, ರೈಟ್? ಟ್ಯಾಬ್ಲೆಟ್ ಕರೆಕ್ಟಾಗಿ ಟೈಮ್ ಟು ಟೈಮ್ ತಗೊಳ್ಳೋಂಥದ್ದು, ರೈಟ್? ಪ್ಲಾನ್ ಮಾಡೋಂಥದ್ದು, ಆರೋಗ್ಯಕ್ಕೆ ಟೈಮ್ ಕೊಡೋಂಥದ್ದು, ಓಕೆ, ಫ್ಯಾಮಿಲಿಗೆ ಟೈಮ್ ಕೊಡೋಂಥದ್ದು, ಅದು ಇಂಪಾರ್ಟೆಂಟು ಬಟ್ ಅರ್ಜೆಂಟ್ ಅಲ್ಲ. ಫ್ಯಾಮಿಲಿಗೆ ಟೈಮ್ ಕೊಡ್ಬೇಕಂದಾಗ ಈ ಕ್ಷಣನೇ ಕೊಡ್ಬೇಕಂತ ಏನಿಲ್ಲ, ಬಟ್ ಒಂದ್ ದಿನದಲ್ಲಿ ಕೊಡ್ಬೇಕು, ಪ್ಲಾನ್ ಮಾಡ್ಕೊಂಡು ಕೊಟ್ರೆ ನಡೆಯುತ್ತೆ. ಬಟ್ ಹಾಗೆ ಬಿಟ್ಕೊಂಡು ಬಂದ್ರೆ ಏನಾಗುತ್ತೆ ಗೊತ್ತಾ? ಯಾವಾಗ ಡಿವೋರ್ಸ್ ಲೆವೆಲ್ವರೆಗೂ ಹೋಗುತ್ತೋ ಅದು ನಾಟ್ ಅರ್ಜೆಂಟ್ ಏನಾಗುತ್ತೆ? ಅರ್ಜೆಂಟ್ ಆಗ್ಬಿಡುತ್ತೆ. ಐ ಆಮ್ ಟೆಲ್ಲಿಂಗ್ ಯು, ನಾಟ್ ಅರ್ಜೆಂಟ್ ಇರೋದೇನಾಗುತ್ತೆ? ಅರ್ಜೆಂಟ್ ಆಗ್ಬಿಡುತ್ತೆ. ಆರೋಗ್ಯಕ್ಕೆ ಟೈಮ್ ಕೊಟ್ಟಿಲ್ಲ, ನಾಟ್ ಅರ್ಜೆಂಟ್. ಕೊಟ್ಟಿರೋ ಏನಾಗುತ್ತೆ? ಹೋಗ್ತಾ ಹೋಗ್ತಾ ಅದು ಅರ್ಜೆಂಟ್ ಇಲ್ದಿರೋದೇನಾಗುತ್ತೆ? ಅರ್ಜೆಂಟ್ ಆಗ್ಬಿಡುತ್ತೆ. ಸೊ ಆ ಥರ ಆಗಕ್ಕೆ ಬಿಡಕೂಡ್ದು. ಸೊ ಇಟ್ಸ್ ನಾಟ್ ಅರ್ಜೆಂಟ್ ಬಟ್ ಇಂಪಾರ್ಟೆಂಟ್, ಅದಕ್ಕೆ ಟೈಮ್ ಕೊಡಲೇಬೇಕು, ನೋಡಿಕೊಂಡು ಪ್ಲಾನ್ ಮಾಡಿಕೊಂಡು ಅದಕ್ಕೆ ಅಂತ ಸಮಯ ಹಾಕಲೇಬೇಕು. ಓಕೆ, ಸೊ ಏನೇನಿದೆ ಅದರಲ್ಲಿ? ಪ್ರಿಪ್ರೇಷನ್, ಪ್ಲಾನಿಂಗು, ಗೋಲ್ ಸೆಟ್ಟಿಂಗು, ಲೈಕ್ ರಿಲ್ಯಾಕ್ಸ್ ಮಾಡಬೇಕು, ನಮಗೆ ನಾವು ಹಾಲಿಡೇ ಕೊಟ್ಕೊಳ್ಬೇಕು, ಸೊ ಹೆಲ್ತಿಗೆ ಟೈಮ್ ಕೊಟ್ಕೊಳ್ಬೇಕು, ರೈಟ್? ಏನಾದರೂ ಕಲಿಯಂಥದ್ದು ಇಂಪಾರ್ಟೆಂಟ್, ನಾವು ಕಲಿಯೋದಂತ ಇಂಪಾರ್ಟೆಂಟು ಬಟ್ ಅರ್ಜೆಂಟ್ ಅಂತ ಏನಿಲ್ಲ, ಬಟ್ ಕಲಿಬೇಕು. ಹಂಗನ್ಬಿಟ್ಟು ನೆಗ್ಲೆಕ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇಟ್ ಬಿಕಮ್ಸ್ ಅರ್ಜೆಂಟ್. ಹೋಗ್ತಾ ಹೋಗ್ತಾ ಮುಂದಕ್ಕೆ ಅದು ಈ ಬಾಕ್ಸಿಗೆ ಬಂದ್ಬಿಡುತ್ತೆ, ಫಸ್ಟ್ ಕ್ವಾಡ್ರೆಂಟ್ಗೆ ಬಂದ್ಬಿಡುತ್ತೆ. ಸೊ ಸೇಮ್ ವೇ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಏನಿದೆ? ಅರ್ಜೆಂಟ್ ಅದು ಬಟ್ ನಾಟ್ ಇಂಪಾರ್ಟೆಂಟ್. ಸೊ ಮೋಸ್ಟ್ ಆಫ್ ದ ವರ್ಕ್ಸ್ ನಮಗೆ ಸಂಬಂಧಪಟ್ಟಿಲ್ಲದೆ ಇರೋಂಥದ್ದು, ಫಾರ್ ಎಕ್ಸಾಂಪಲ್ ನಮ್ಮ ಸಂಬಂಧಿಕರ ಯಾವುದೋ ಫಂಕ್ಷನ್ ಇದೆ, ಅರ್ಜೆಂಟ್ ಹೋಗ್ಲೇಬೇಕು, ಬಟ್ ಅದು ಇಂಪಾರ್ಟೆಂಟಾ ನನಗೆ? ಅದರಿಂದ ಏನಾದರೂ ಯೂಸ್ ಆಗುತ್ತಾ? ನನಗೆ ಏನು ಯೂಸ್ ಇಲ್ಲ, ಬಟ್ ಇಂಪಾರ್ಟೆಂಟಾ? ಎಸ್, ಹೋಗ್ಲೇಬೇಕು. ಸೊ ದಟ್ಸ್ ಅ ಥರ್ಡ್ ಕ್ವಾಡ್ರೆಂಟ್. ಇಂಪಾರ್ಟೆಂಟ್ ಫಾರ್ ಅದರ್ ಪೀಪಲ್, ಲೈಕ್ ಮನೆಯವ್ರ ಕಡೆ ಅವ್ರ ಸಂಬಂಧದ ಏನೋ ಒಂದು ಫಂಕ್ಷನ್ ಇರುತ್ತೆ, ಅಲ್ಲಿ ಹೋಗ್ಬೇಕಾಗಿರುತ್ತೆ, ಅದು ನಮ್ಗೆ ಇಂಪಾರ್ಟೆಂಟ್ ಅಲ್ಲ ಬಟ್ ಅರ್ಜೆಂಟ್ ಹೋಗ್ಲೇಬೇಕು. ಆನ್ಸರಿಂಗ್ ಪರ್ಸನಲ್ ಕಾಲ್, ಲೈಕ್ ಯಾರೋ ವಿಸಿಟರ್ ಬಂದ್ಬಿಡ್ತಾರೆ ಮನೆಗೆ, ಓಕೆ, ಆಕ್ಚುಲಿ ಇಂಪಾರ್ಟೆಂಟ್ ಅಲ್ಲ ಬಟ್ ಅರ್ಜೆಂಟ್ ಬಂದ್ಬಿಟ್ಟಿದ್ದಾರೆ, ಹ್ಯಾಂಡಲ್ ಮಾಡಲೇಬೇಕು ಇವಾಗ. ಸೊ ಅಂತ ವರ್ಕ್ಸ್ ಎಲ್ಲ ಈ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ. ಓಕೆ, ಸೊ ಡೂಯಿಂಗ್ ಫೇವರ್ಸ್, ಇನ್ನೊಬ್ರಿಗೆ ಸಹಾಯ ಮಾಡೋಂಥದ್ದು, ಇಟ್ಸ್ ನಾಟ್ ಇಂಪಾರ್ಟೆಂಟ್, ಅದರಿಂದ ಆಕ್ಚುಲಿ ಏನು ನಮ್ಗೆ ಹೆಲ್ಪ್ ಆಗೋದಿಲ್ಲ ಬಟ್ ಸ್ಟಿಲ್ ಇಂಪಾರ್ಟೆಂಟ್ ಆಗ್ಬಿಡುತ್ತೆ, ಯಾರೋ ಕೇಳಿದ್ದಾರೆ ಆ ಥರ. ಸೊ ಕೆಲವು ಆಕ್ಟಿವಿಟೀಸ್ಗೆ ನಾವು ನೋ ಹೇಳ್ಬೇಕಾಗಿರುತ್ತೆ, ಕೆಲವು ಕಡೆ ಎಸ್ ಹೇಳ್ಬಿಡ್ತೀವಿ, ಅಂತದೆಲ್ಲ ಏನಾಗುತ್ತೆ? ಈ ಕ್ವಾಡ್ರೆಂಟ್ ಅಲ್ಲಿ ಬಂದ್ಬಿಡುತ್ತೆ, ರೈಟ್? ಇಟ್ಸ್ ನಾಟ್ ಇಂಪಾರ್ಟೆಂಟ್ ಬಟ್ ಅರ್ಜೆಂಟ್. ಸೊ ಯಾವ್ಯಾವುದು ಇದು ನಾಟ್ ಅರ್ಜೆಂಟ್, ನಾಟ್ ಇಂಪಾರ್ಟೆಂಟ್ ಅಪ್ಪ ಅಂತ ಹೇಳಿದ್ರೆ, ವಾಚಿಂಗ್ ಟಿವಿ, ರೀಡಿಂಗ್ ಮೈಂಡ್ಲೆಸ್ ಬುಕ್ಸ್, ನ್ಯೂಸ್ ಪೇಪರ್ ಓದೋಂಥದ್ದು, ಅನ್ಲೆಸ್ ಯೂಸ್ಲೆಸ್ ಲೈಕ್ ಬೇಡದಂಥದ್ದು ಓದ್ತಾ ಕೂತ್ಕೊಳ್ಳೋಂಥದ್ದು, ಮೈಂಡ್ಲೆಸ್ ಕಂಪ್ಯೂಟರ್ ಗೇಮ್ಸ್. ಎಷ್ಟೋ ಜನ ಮಕ್ಕಳುಗಳು ಕಂಪ್ಯೂಟರ್ ಗೇಮ್ ಆಡ್ಕೊಂಡು ಈಗ್ಲೂ ಮೊಬೈಲಲ್ಲಿ ಅದೇನೋ ಗೇಮ್ಸ್ ಬರುತ್ತಲ್ಲ, ಟೆಂಪಲ್ ರನ್, ಅದು ಇದು ಎಲ್ಲ ಆಡ್ಕೊಂಡು ಕೂತಿರ್ತಾರೆ. ಲೈಕ್ ಸರ್ಫಿಂಗು, ಬ್ರೌಸಿಂಗು, ಇಟ್ಸ್ ನಾಟ್ ಇಂಪಾರ್ಟೆಂಟ್ ಆಲ್ಸೋ, ಇಟ್ಸ್ ನಾಟ್ ಅರ್ಜೆಂಟ್ ಆಲ್ಸೋ, ಬಟ್ ಟೈಮ್ ಎಲ್ಲ ವೇಸ್ಟ್ ಮಾಡ್ತಾ ಇರ್ತಾರೆ. ಸೊ ಆಸ್ಕ್ ಯುವರ್ ಸೆಲ್ಫ್, ಒಂದ್ ದಿನದಲ್ಲಿ ಯಾವ ಕೆಲಸ ಎಲ್ಲೆಲ್ಲಿ ಹೋಗ್ತಾ ಇದೆ, ನಿಮ್ಮ ಸಮಯ ಎಲ್ಲಿ ಹೋಗ್ತಾ ಇದೆ? ಮ್ಯಾಕ್ಸಿಮಮ್ ಇಲ್ಲಿ ಹೋಗ್ತಾ ಇದೆಯಾ? ವೆರಿ ಗುಡ್. ಇಲ್ಲಿ ಹೋಗ್ತಾ ಇದೆಯಾ? ಇಂಪಾರ್ಟೆಂಟ್ ಅದು ಬಟ್ ಟೈಮ್ ಕೊಡ್ತಾ ಇದ್ದೀರಾ? ವೆರಿ ಗುಡ್. ಇದು ನಿಮ್ಗೆ ಇಂಪಾರ್ಟೆಂಟ್ ಅಲ್ಲ ಬಟ್ ಅರ್ಜೆಂಟ್ ಇದೆ, ಮಾಡಲೇಬೇಕು, ಕೆಲವು ಸರಿ ಮಾಡಲೇಬೇಕಾಗತ್ತೆ, ಮಾಡಿ. ಅವಾಯ್ಡ್ ಮಾಡೋಕ್ಕಾಗತ್ತಾ? ಅವಾಯ್ಡ್ ಮಾಡಿ. ಇಲ್ಲಂತೂ ಟೈಮ್ ಹಾಕ್ಲೇಬಾರ್ದು.
ಇಲ್ಲೇನಾದ್ರು ನೀವು ಟೈಮ್ ಹಾಕ್ತಾ ಇದ್ದೀರಾ ಅಂತ ನಿಮಗೆ ನೀವು ಕ್ವಶನ್ ಮಾಡಿ ಕೇಳ್ಕೊಳ್ಳಿ. ಸೊ ದಿಸ್ ದ 4Q ಟೆಕ್ನಿಕ್ ಆಫ್ ಯೂಸಿಂಗ್ ಟೈಮ್ ವೈಸ್ಲಿ. ಸೊ ಸೇಮ್ ನೀವು ಕೆಲಸಗಳು ಏನೇನು ಬರ್ದಿದ್ದೀರಾ ನಿಮ್ಮ ದಿನದ ಟಾಸ್ಕ್ ಬುಕ್ ಅಲ್ಲಿ ಏನ್ ಬರ್ದಿದ್ದೀರಾ ಅದ್ರಲ್ಲಿ ನೀವು ಕ್ವಾಡ್ರೆಂಟ್ 1 Q1 ನಲ್ಲಿ ಬರುತ್ತಾ ಚೆಕ್ ಮಾಡಿ, Q2 ನಲ್ಲಿ ಬರುತ್ತಾ ಚೆಕ್ ಮಾಡಿ, Q3 ನಲ್ಲಿ ಬರುತ್ತಾ ಚೆಕ್ ಮಾಡಿ, Q4 ಅಲ್ಲಿ ಬರುತ್ತಾ ಚೆಕ್ ಮಾಡಿ. Q4 ಅಲ್ಲಿ ಬರೋದೆಲ್ಲ ಏನ್ ಮಾಡ್ಬೇಕು ನೀವು ಅವಾಯ್ಡ್, ಆದಷ್ಟು ಅದನ್ನ ನೀವು ಬಿಡ್ತಾ ಬರಬೇಕು, ಮಾಡಬಾರ್ದು, ಅದನ್ನ ಎಸ್ಕೇಪ್ ಮಾಡಿ, ಡಿಲೀಟ್ ಮಾಡ್ತಾ ಬನ್ನಿ. ರೈಟ್. ಸೊ ಥರ್ಡ್ ಕ್ವಾಡ್ರೆಂಟ್ ಮಾಡ್ಲೇಬೇಕು, ಇಂಪಾರ್ಟೆಂಟ್ ಅಲ್ಲ, ಮಾಡ್ಲೇಬೇಕಂದ್ರೆ ಕೆಲವು ಸರಿ ಮಾಡಿ, ಅವಾಯ್ಡ್ ಮಾಡಕ್ಕಂದ್ರೆ ಅವಾಯ್ಡ್ ಮಾಡಿ. ನಂಬರ್ 2 ಇರೋಂಥದ್ದು ಮಾಡ್ಲೇಬೇಕು, ಅದು ಮಾಡಿ ಕಂಪಲ್ಸರಿ, ಡೋಂಟ್ ಮೇಕ್ ಇಟ್ ನಂಬರ್ 1. ಸೆಕೆಂಡ್ ಇರೋದು 1ಗೆ ಬರೋ ತರ ಮಾಡ್ಕೋಬೇಡಿ. ಹೆಲ್ತ್ಗೆ ಕೊಡ್ಬೇಕು ಟೈಮು ಕೊಡಿ, ಫ್ಯಾಮಿಲಿಗೆ ಟೈಮ್ ಕೊಡ್ಬೇಕು ಕೊಡಿ, ಕಲಿಯೋಕೆ ಟೈಮ್ ಕೊಡ್ಬೇಕು ಕೊಡಿ. ಇಟ್ಸ್ ನಾಟ್ ಅರ್ಜೆಂಟ್, ಬಟ್ ಹಂಗ ಅಂದ್ಬಿಟ್ಟು ಡಿಲೇ ಮಾಡಬಾರ್ದು. ಡಿಲೇ ಮಾಡಿದ್ರೆ ಅರ್ಜೆಂಟ್ ಆಗ್ಬಿಡುತ್ತೆ. 2 ನಲ್ಲಿರೋದು 1ಗೆ ಬಂದ್ಬಿಡುತ್ತೆ. ಕ್ಲಿಯರ್? ಅರ್ಥ ಆಯ್ತಾ ಎಕ್ಸ್ಪ್ಲೈನ್ ಮಾಡಿದ್ದು? ಈ ಟೆಕ್ನಿಕ್ ಅರ್ಥ ಆಯ್ತಾ? ಸೊ ನಿಮ್ಮ ಏನ್ ದಿನದ ಲಿಸ್ಟ್ ಇದೆ ಅದರಲ್ಲೇ ನೀವು 4Q, Q1, Q2, Q3, Q4 ನಿಮ್ಮ ವರ್ಕ್ ಯಾವುದು Qಗೆ ಬರುತ್ತೆ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. Q4 ನ ಅವಾಯ್ಡ್ ಮಾಡಿ, Q3 ಅವಾಯ್ಡ್ ಮಾಡಕ್ಕಾಗತ್ತಾ ಮಾಡಿ, Q2, Q1 ಕಂಪಲ್ಸರಿ ಮಾಡಿ. ಡನ್. ಲೆಟ್ಸ್ ಮೂವ್ ಆನ್. ಹಾಗೆ ಒಂದು 4D ಟೆಕ್ನಿಕ್ ಆಫ್ ಯೂಸಿಂಗ್ ಟೈಮ್ ವೈಸ್ಲಿ. ಏನಪ್ಪಾ ಅದು 4D ಟೆಕ್ನಿಕ್ ಅಂತ ಹೇಳಿದ್ರೆ, ಸೊ ದೇರ್ ಇಸ್ ಕೆಲವು ವರ್ಕ್ಗಳು ಹೇಗಪ್ಪ ಇದೆ ಅಂತ ಹೇಳಿದ್ರೆ ಆಕ್ಚುಲಿ ನಾವು ಡ್ರಾಪ್ ಮಾಡ್ಬೋದು 4D, ಅದ ಅವಶ್ಯಕತೆ ಇಲ್ಲ, ಮಾಡಂತ ಅವಶ್ಯಕತೆ ಇಲ್ಲ. ಓಕೆ, ಬಟ್ ಸ್ಟಿಲ್ ನಾವು ಮಾಡ್ತಾ ಇರ್ತೀವಿ. ಯಾಕೆ ಕೆಲವರೆಲ್ಲ ನಂಗೆ ಟೈಮ್ ಸಾಲ್ತಾ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ. ಏನು ಬ್ರೌಸಿಂಗ್ ಮಾಡೋದು, ಯೂಟ್ಯೂಬ್ ಅಲ್ಲಿ ವಿಡಿಯೋಗಳು ನೋಡುವಂಥದ್ದು, ಫೇಸ್ಬುಕ್ ಅಲ್ಲಿ ಇರೋಂಥದ್ದು ಅನ್ನೆಸೆಸರಿ ಅಂಥದ್ದನ್ನೆಲ್ಲ ಡ್ರಾಪ್ ಮಾಡ್ಬಿಡಿ. ಯಾವುದು ಯೂಸ್ಫುಲ್ ಇಲ್ಲ, ಯಾವುದು ವರ್ತ್ ಇಲ್ಲ, ಯಾವುದು ಬೆನಿಫಿಟ್ ಕೊಡಲ್ಲ, ಬೆಳವಣಿಗೆ ಕೊಡಲ್ಲ ಅಂತದನ್ನ ಫಸ್ಟ್ ಡಿ ಡ್ರಾಪ್. ಕೆಲವು ವರ್ಕ್ಸ್ ಡೆಲಿಗೇಟ್ ಮಾಡ್ಬೋದು, ಅಂಥದನ್ನ ಸ್ವಲ್ಪ ಡೆಲಿಗೇಟ್ ಮಾಡಿ. ಫಾರ್ ಎಕ್ಸಾಂಪಲ್, ಅಡಿಗೆ ನಾನು ಮಾಡಬೇಕು, ಎಸ್ ನಾನು ಅಡಿಗೆ ಮಾಡ್ತೀನಿ, ಬಟ್ ಕ್ಲೀನಿಂಗ್ ಕೆಲಸ ನಾನೇ ಮಾಡ್ಕೊಂಡ್ರೆ ಆ ಸಮಯ ನಂದು ವೇಸ್ಟ್ ಆಗ್ತಾ ಇದೆ. ಕ್ಲೀನಿಂಗ್ ಕೆಲ್ಸಕ್ಕೆ ನಾನು ಯಾರಾದ್ರೂ ಕೆಲ್ಸದವ್ರು ಇಡಿಸ್ಬೋದಾ? ತಿಂಗಳಿಗೆ 1,000, 2,000, 3,000, 5,000 ಕೊಟ್ಟು ಸಂಬಳಕ್ಕೆ ಒಂದು ಹೆಲ್ಪರ್ನ ಇರಿಸ್ಕೋಬೋದಾ? ಡೆಫಿನೆಟ್ಲಿ ಇರಿಸ್ಕೋಬಹುದು. ಸೊ ಬಿಸ್ನೆಸ್ ಪೀಪಲ್ ಎಲ್ಲ ಹೆಂಗ್ ಥಿಂಕ್ ಮಾಡ್ತಾರೆ, ನಾನು ಡ್ರೈವ್ ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಎನರ್ಜಿ, ಟೈಮು ಅಥವಾ ನನ್ನ ಒಂದು ಪ್ರೆಷಿಯಸ್ ಟೈಮ್ ಎಲ್ಲ ಏನಾಗುತ್ತೆ ಡ್ರೈವಿಂಗ್ ಮೇಲೆ ಫೋಕಸ್ ಹೋಗುತ್ತೆ, ವೇಸ್ಟ್ ಆಗುತ್ತೆ. ಸೊ ದೇ ಹೈಯರ್ ಡ್ರೈವರ್ಸ್, 10,000, 20,000 ಸ್ಯಾಲ್ರಿ ಕೊಟ್ಬಿಟ್ಟು ಡ್ರೈವರ್ಸ್ ಇಟ್ಕೊಳ್ತಾರೆ. ಹಿಂದೆ ಆರಾಮಾಗಿ ಕೂತ್ಕೊಳ್ತಾರೆ, ಯೋಚನೆ ಮಾಡ್ತಾರೆ, ಡಿಸ್ಕಸ್ ಮಾಡ್ತಾರೆ, ಫೋನ್ ಮಾಡ್ತಾರೆ, ಪ್ಲಾನಿಂಗ್ ಮಾಡ್ತಾರೆ. ಆ ಸಮಯನ ಅವ್ರು ಯೂಸ್ ಮಾಡ್ಕೊಳ್ತಾರೆ. ಬಿಕಾಸ್ ದೇ ಡೆಲಿಗೇಟ್, ಕೆಲವು ವರ್ಕ್ಸ್ನ ಅವರು ಡೆಲಿಗೇಟ್ ಮಾಡ್ತಾರೆ. ಡ್ರೈವಿಂಗ್, ಕ್ಲೀನಿಂಗ್ ವರ್ಕ್ಸ್, ರೈಟ್? ಯಾವ್ದು ನಾನು ಮಾಡಬೇಕು ಅದು ನಾನೇ ಮಾಡಬೇಕು, ಯಾವ್ದನ್ನ ಡೆಲಿಗೇಟ್ ಮಾಡ್ಬೋದು ಅದನ್ನ ನಾನು ಡೆಲಿಗೇಟ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಆಫೀಸಲ್ಲಿ ನಾನಿವಾಗ ಓನರ್, ನಾನೇ ಕೂತ್ಕೊಂಡು ಟೆಲಿಕಾಲಿಂಗ್ ಮಾಡಿದ್ರೆ ಅಥವಾ ನಾನೇ ಕೂತ್ಕೊಂಡು ರಿಸೆಪ್ಷನ್ ಕೆಲಸ ಮಾಡಿದ್ರೆ ಐ ಆಮ್ ವೇಸ್ಟಿಂಗ್ ಟೈಮ್. 10-15 ಸಾವಿರ ರೂಪಾಯಿ ಕೊಟ್ಟು ನಾನು ಒಂದು ರಿಸೆಪ್ಷನಿಸ್ಟ್ ಇಟ್ಕೊಳ್ಳೋ ಕೆಲಸ ಓನರ್ ಆಗಿ ನಾನೇ ಮಾಡ್ತಾ ಇದ್ದೀನಿ ಅಂದ್ರೆ ಐ ಆಮ್ ವೇಸ್ಟಿಂಗ್ ಮೈ ಪೊಟೆನ್ಷಿಯಲ್. ಸಿಂಪಲ್ ಎಕ್ಸಾಂಪಲ್. ಸೊ ಐ ಕ್ಯಾನ್ ಡೆಲಿಗೇಟ್. 15,000 ಸ್ಯಾಲ್ರಿ ಕೊಟ್ಟು ಒಂದು ರಿಸೆಪ್ಷನಿಸ್ಟ್ ನ ಇಟ್ಕೊಳ್ಬಹುದು, ಟೆಲಿಕಾಲರ್ನ ಇಟ್ಕೊಳ್ಬಹುದು. ಸೊ ಡೆಲಿಗೇಟಿಂಗ್ ದ ವರ್ಕ್. ಸೊ ಯಾವ್ಯಾವ್ದೆಲ್ಲ ಡೆಲಿಗೇಟ್ ಮಾಡೋಕ್ಕಾಗತ್ತೆ ಡೆಲಿಗೇಟ್ ಮಾಡಿ, ಸೊ ದಟ್ ವಿಲ್ ಗೆಟ್ ದ ಮೋರ್ ಟೈಮ್. ಸೊ ಕೆಲವನ್ನ ನೀವು ಡಿಲೇ ಮಾಡ್ಬೇಕಾಗತ್ತೆ. ಸೊ ಅನ್ನೆಸೆಸರಿ ಬೇಡದಿರೋಂಥದ್ದು ಸ್ವಲ್ಪ ಲೇಟ್ ಆಗಿ ಮಾಡಿದ್ರೆ ನಡೆಯುತ್ತೆ ಅಂತ ಹೇಳಿದ್ರೆ, ಸೊ ಟ್ರೈ ಟು ಡಿಲೇ ದಟ್ ವರ್ಕ್ಸ್ ನಾಟ್ ನೀಡೆಡ್. ಇಮಿಡಿಯೇಟ್ ಆಗಿ ಮಾಡೋಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಅದನ್ನ ಸ್ವಲ್ಪ ಡಿಲೇ ಮಾಡಿ. ರೈಟ್? ಯಾವುದು ಇಂಪಾರ್ಟೆಂಟ್ ಡೂ ಇಟ್, ವೆರಿ ಇಂಪಾರ್ಟೆಂಟ್. ಇದು ನಾನು ಮಾಡಲೇಬೇಕು, ಯಾವ್ದು ನಿಮ್ಗೆ ಅನ್ಸುತ್ತೆ, ಯಾವ್ದು ಗೊತ್ತಿರುತ್ತೆ, ಪ್ಲಾನಿಂಗ್ ಮಾಡಿದಾಗ ಗೊತ್ತಾಗುತ್ತೆ ನಿಮ್ಗೆ. ಮಸ್ಟ್ ಡೂ ಟಾಸ್ಕ್, ಇದೆಲ್ಲ ನಾನು ಮಾಡಲೇಬೇಕಾಗಿರೋಂಥ ಕೆಲಸಗಳಂತ ನಿಮ್ಗೆ ಗೊತ್ತಾಗುತ್ತೆ ಅಂತದನ್ನ ಕಂಪಲ್ಸರಿ ಮಾಡಿ. ಸೊ ದಿಸ್ ದ 4D technique of utilizing time wisely. So drop, delegate, delay and do it. Compulsory do it. Clear? Friends, clear? Artha aita? Yes, sir. Yes, sir. So 4D technique, 4Q quadrants technique, hage 80-20 rule plus ಮೇಂಟೆನೆನ್ಸ್ ಟಾಸ್ಕ್ ಆರ್ 4 ಟೈಪ್ಸ್ ಆಫ್ ಟಾಸ್ಕ್ ಯಾವುದಿದೆ ಅದನ್ನ ನಾವು ಅರ್ಥ ಮಾಡ್ಕೊಂಡು, ಸೊ ಬೆಸ್ಟ್ ವೇ ಆಫ್ ಯುಟಿಲೈಸಿಂಗ್ ಅವರ್ ಟೈಮ್ ವೈಸ್ಲಿ. ಓಕೆ, ಸೊ ಸ್ಟಾರ್ಟ್ ಇಂಪ್ಲಿಮೆಂಟಿಂಗ್ ಇಸ್ ಇನ್ ಲೈಫ್. ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಇವತ್ತಿಂದಾನೆ, ಈ ಕ್ಷಣದಿಂದಾನೆ. ಯಾಕಂದ್ರೆ ಟೈಮ್ ಮತ್ತೆ ವಾಪಸ್ ನಮಗೆ ಸಿಗೋದಿಲ್ಲ. ಒಂದ್ಸರಿ ಟೈಮ್ ಕಳ್ಕೊಂಡ್ರೆ ಇಟ್ಸ್ ಲಾಸ್ಟ್ ಫಾರ್ ಎವರ್.
ಟೈಮ್ನ ಪ್ರಾಮುಖ್ಯತೆ ಅರ್ಥ ಮಾಡ್ಕೊಂಡ್ವಿ, ಸೀಕ್ರೆಟ್ಸ್ನ ಕಲ್ತ್ಕೊಂಡ್ವಿ, ಎಲ್ಲಿ ಮಿಸ್ಟೇಕ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ, ಮಿತ್ಸ್ ಕೂಡ ಅರ್ಥ ಮಾಡ್ಕೊಂಡ್ವಿ. ರೈಟ್ ಫ್ರೆಂಡ್ಸ್? ಸೊ that's it. Finally, thank you so much for all of you to join this session. Right? So, like, I believe when you help others selflessly, the whole universe will support you endlessly. That's what I believe. So give more, help more to receive more. Okay. So ಏನೇನೆಲ್ಲ ಕಲ್ತಿದ್ದೀರಾ ಗ್ರೂಪ್ ಅಲ್ಲಿ ಶೇರ್ ಮಾಡಿ. ಸೊ ತುಂಬಾ ಜನ ಶೇರೇ ಮಾಡೋದಿಲ್ಲ ಗ್ರೂಪ್ ಅಲ್ಲಿ. ಸೊ ದಟ್ ಗ್ರೂಪ್ ಅಲ್ಲಿ ಇರೋರಿಗೆ ಇನ್ಸ್ಪೈರ್ ಆಗುತ್ತೆ, ನೆಕ್ಸ್ಟ್ ಸೆಷನ್ಗೆ ಅವರು ಬರ್ತಾರೆ. ಸೊ ಗ್ರೂಪ್ ಅಲ್ಲಿ ಶೇರ್ ಮಾಡಿ ಏನ್ ಕಲ್ತ್ರಿ, ಹೇಗಿತ್ತು ಅಂತ ಹೇಳ್ಬಿಟ್ಟು. ಅದರ್ವೈಸ್ ಸೊ ಕೆಲವರೆಲ್ಲ ಇಲ್ಲೇ ಶೇರ್ ಮಾಡ್ತಾ ಇದ್ದಾರೆ. ಇಲ್ಲಿ ಶೇರ್ ಮಾಡಿದ್ರೆ ಇದು ಕ್ಲೋಸ್ ಮಾಡಿದ ತಕ್ಷಣ ಚಾಟ್ ಹೋಗ್ಬಿಡುತ್ತೆ. ಸೊ ಗ್ರೂಪ್ ಅಲ್ಲಿ ಶೇರ್ ಮಾಡಿ. ಆರ್ ಎನಿಬಡಿ ವಾಂಟ್ ಒಂದು ವಿಡಿಯೋ ಮಾಡಿ ಕಳಿಸಿದ್ರು ಟೆಸ್ಟಿಮೋನಿಯಲ್ ತರ ಒಂದು 30 seconds ವಿಡಿಯೋ ಮಾಡಿ ಕಳಿಸ್ಬೋದು. ರೈಟ್? ಸೊ ಹೀಗೆ ನಾನು ರೆಗ್ಯುಲರ್ ಆಗಿ ಏನ್ ಮಾಡ್ತಾ ಇರ್ತೀನಿ, ಈ ಒಂದು ಲಾಕ್ಡೌನ್ ಪೀರಿಯಡ್ ಅಲ್ಲಿ ಫ್ರೀ ಮಾಸ್ಟರ್ ಕ್ಲಾಸ್ ಮಾಡ್ತಾ ಇದ್ದೆ. ಸೊ ಆಲ್ರೆಡಿ ಮೈಂಡ್ ಸೆಟ್ ಬಗ್ಗೆ ಮಾಡಿದ್ದೀನಿ, ಮನಿ ಬಗ್ಗೆ ಮಾಡಿದ್ದೀನಿ, ರಿಲೇಶನ್ಶಿಪ್ ಬಗ್ಗೆ ಮಾಡಿದ್ದೀನಿ, ಕಮ್ಯುನಿಕೇಶನ್ ಬಗ್ಗೆ ಮಾಡಿದೆ, ಓವರ್ಕಮಿಂಗ್ ಫಿಯರ್ ಟು ಕರೇಜ್ ಬಗ್ಗೆ ಮಾಡಿದೆ, ಟೈಮ್ ಮ್ಯಾನೇಜ್ಮೆಂಟ್ ಮಾಡಿದ್ದೀನಿ, ಗೋಲ್ ಸೆಟ್ಟಿಂಗ್ ಆಗಿದೆ. ಸೊ ಪೇರೆಂಟಿಂಗ್ ಬಗ್ಗೆ ಇನ್ನ ಮಾಡಿಲ್ಲ. ರೈಟ್? ಸೊ ಆಲ್ರೆಡಿ ನಾವು ಮೆಡಿಟೇಷನ್ ಮಾರ್ನಿಂಗ್ ರಿಚುವಲ್ಸ್ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀವಿ. ರೈಟ್? ಸೊ ಐ ಆಮ್ ಡೂಯಿಂಗ್ ಲೈಕ್ ಎಷ್ಟೊಂದು ನಾನು ಫ್ರೀ ಮಾಸ್ಟರ್ ಕ್ಲಾಸ್ ಮಾಡ್ತಾರಂತ ಉದ್ದೇಶ ಇಷ್ಟೇನೆ. ಸೊ ಈ ಒಂದು ಲಾಕ್ಡೌನ್ ಅಲ್ಲಿ, ಈ ಪ್ಯಾಂಡಮಿಕ್ ಅಲ್ಲಿ ಜನಕ್ಕೆ ಹೆಲ್ಪ್ ಆಗ್ಲಿ, ಪಾಸಿಟಿವಿಟಿ ಸಿಗ್ಲಿ. ಎಷ್ಟೋ ಜನಕ್ಕೆ ಆಂಗ್ಸೈಟಿ, ಫಿಯರ್, ಟೆನ್ಷನ್ ಆರ್ ನೆಗೆಟಿವಿಟಿ ಜಾಸ್ತಿ ಆಗಿರೋದನ್ನ ಆದಷ್ಟು ಕಡಿಮೆ ಮಾಡ್ಲಿಕ್ಕೆ, ಪಾಸಿಟಿವಿಟಿ ತರಲಿಕ್ಕೆ ಈ ಒಂದು ಫ್ರೀ ಮಾಸ್ಟರ್ ಕ್ಲಾಸ್ ನ ಮಾಡ್ತಾ ಇರೋಂಥದ್ದು ನಾನು. ಸೊ ಹೆಲ್ಪ್ ಫಾರ್ ದಿಸ್ ಗುಡ್ ಕಾಸ್. ಆದಷ್ಟು ಬೇರೆಯವ್ರಿಗೆ ಇನ್ವೈಟ್ ಮಾಡಿ, ಯಾರಿಗೆ ಹೆಲ್ಪ್ ಆಗುತ್ತೆ ಅವ್ರಿಗೆ, ಅಂಡ್ ಯು ಕ್ಯಾನ್ ಬಿಕಮ್ ಅ ವಾಲಂಟಿಯರ್. ರೈಟ್? ಸೊ ಹಿಯರ್ ಇಸ್ ಅ ಫ್ರೀ ಗಿಫ್ಟ್ಸ್ ಬೋನಸ್ ಫಾರ್ ಯು. ಯಾರೆಲ್ಲ ಲಾಸ್ಟ್ ವರ್ಗು ಜಾಯ್ನ್ ಆಗಿದ್ದೀರಾ? ಓಕೆ. ಸೊ ಮ್ಯಾಜಿಕಲ್ ಮಾರ್ನಿಂಗ್ ರಿಚುವಲ್ಸ್ ಎವ್ರಿ ಡೇ 5:15ಗೆ ಜಾಯ್ನ್ ಆಗ್ತಾರೆ ನನ್ನ ಜೊತೆ ತುಂಬಾ ಜನ. ಓಕೆ. ಸೊ ಪ್ರತಿದಿನ 1 hour, 1.25 hour ಯು ಕ್ಯಾನ್ ಜಾಯಿನ್ ವಿತ್ ಮೀ ಫಾರ್ ಡೂಯಿಂಗ್ ಲೈಕ್ ಮೆನಿ ಆಕ್ಟಿವಿಟೀಸ್, ಬ್ರೀತಿಂಗ್ ಆಕ್ಟಿವಿಟಿ, ಮೆಡಿಟೇಷನ್, ಚಾಂಟಿಂಗ್, ಮೆನಿ ಅದರ್ ಥಿಂಗ್ಸ್ ಎಲ್ಲ ಮಾಡ್ತೀವಿ ನಾವು. 8ರಿಂದ 10 ಆಕ್ಟಿವಿಟಿ ಮಾಡ್ತೀವಿ. ಇನ್ಫ್ಯಾಕ್ಟ್ ಸೂರ್ಯ ನಮಸ್ಕಾರ ಮಾಡ್ತಾ ಇದೀವಿ ನಾವು. ಇವತ್ತು 10 ಸೆಟ್ ಮಾಡಿದೀವಿ. ನಾಳೆ ಯೋಗ ಡೇಗೆ ನಾವು ಚಾಲೆಂಜ್ ತಗೊಂಡಿದೀವಿ 13 ಸೆಟ್ ನಾಳೆ ಮಾಡ್ಬೇಕಂತ ಹೇಳಿ. ಸೊ ಎನಿಬಡಿ ಇಸ್ ವಿಲ್ಲಿಂಗ್ ಟು ಜಾಯಿನ್, ಲೈಕ್ ಐ ಆಮ್ ಗಿವಿಂಗ್ ದಿಸ್ ಆಸ್ ಅ ಗಿಫ್ಟ್ ಫಾರ್ ಯು. ಯು ಕ್ಯಾನ್ ಜಾಯಿನ್. ನಿಮ್ಗೆ ಒಂದು ಗೂಗಲ್ ಫಾರ್ಮ್ ಲಿಂಕ್ ಕೊಡ್ತೀನಿ, ಅದರಲ್ಲಿ ಗ್ರೂಪ್ ಲಿಂಕ್ ಎಲ್ಲ ಇದೆ, ನೀವು ಜಾಯಿನ್ ಆಗ್ಬೋದು. ಸೊ ಹಾಗೆ ಗೋಲ್ ಸೆಟ್ಟಿಂಗ್ ಒಂದು ಫಾರ್ಮ್ಯಾಟ್ ಇದೆ, ನಾನು ಆಲ್ರೆಡಿ ಕಳಿಸ್ಕೊಟ್ಟಿದ್ದೀನಿ ಲಾಸ್ಟ್ ಹೇಳಿದವ್ರಿಗೆಲ್ಲ. ಸೊ ಇವತ್ತು ನೀವು ಯಾರೆಲ್ಲ ಜಾಯಿನ್ ಆಗಿದ್ದೀರಾ, ಐ ವಿಲ್ ಬಿ ಶೇರಿಂಗ್ ದ ಗೋಲ್ ಸೆಟ್ಟಿಂಗ್ ಫಾರ್ಮ್ಯಾಟ್ ಇದೆ, ಒಂದು PDF ಕಾಪಿ ಇದೆ. ಅದನ್ನ ಪ್ರಿಂಟ್ಔಟ್ ತೆಕ್ಕೊಂಡು ನೀವು ಈಸಿಯಾಗಿ ಡೆಫಿನೆಟ್ಲಿ ಯೂಸ್ ಮಾಡ್ಕೊಳ್ಬೋದು. ಸೊ ಆಲ್ ದ ಮಾಸ್ಟರ್ ಕ್ಲಾಸ್ ಲಿಂಕ್, ಹಳೆದೆಲ್ಲ ಯಾವ್ದಾವ್ದು ಮಾಡಿದೀನಿ ಅದೆಲ್ಲ ಲಿಂಕ್ ಕೊಡ್ತೀನಿ ರೆಕಾರ್ಡಿಂಗ್ದು. ನೀವೆಲ್ಲ ಅದನ್ನ ವಾಚ್ ಮಾಡ್ಬೋದು, ಯೂಸ್ ಮಾಡ್ಕೊಳ್ಬೋದು. ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಹೆಲ್ಪ್ ಮಾಡಿ, ಸೊ ದಟ್ ಅವರು ಕಲ್ತ್ಕೊಂಡು ಬೆನಿಫಿಟ್ ಪಡ್ಕೋಬಹುದು. ನೋಡಿ, ಯಾರ್ಯಾರೆಲ್ಲ ಸೆಲ್ಫ್ ಎಸ್ಟೀಮ್ ಮಿಸ್ ಮಾಡ್ಕೊಂಡಿದ್ದಾರೆ, ಡೆಫಿನೆಟ್ಲಿ ಐ ವಿಲ್ ಗಿವ್ ಯು ದ ಲಿಂಕ್ಸ್, ಯು ಕ್ಯಾನ್ ವಾಚ್ ಇಟ್ ಅಗೇನ್. ಓಕೆ. ಸೊ ಫ್ಯೂಚರ್ ಅಲ್ಲಿ ಐ ವಿಲ್ ಬಿ ಲಾಂಚಿಂಗ್ ಮೆನಿ ಅದರ್ ಕೋರ್ಸ್ ಲೈಕ್ ಲಾ ಆಫ್ ಅಟ್ರಾಕ್ಷನ್, ಸಂಕಲ್ಪ ಸಿದ್ಧಿ ಅಂತ ಹೇಳಿ ಹೊಸ ಕೋರ್ಸ್ ಲಾಂಚ್ ಮಾಡ್ತೀನಿ. ಐ ವಿಲ್ ಬಿ ಗಿವಿಂಗ್ ಇಟ್ 50 ಮೆಂಬರ್ಸ್ಗೆ ಫ್ರೀ ಕೊಡ್ತೀನಿ. ಸೊ ಡೆಫಿನೆಟ್ಲಿ ಯು ವಿಲ್ ಬಿ ಅ ಪಾರ್ಟ್ ಆಫ್ ದಟ್. ಸೊ ನೀವು ಮಾಡ್ಬೇಕಾಗಿದೆ ಇಷ್ಟೇ, ನಾನು ಇವಾಗ ಒಂದು ಪಿಕ್ ತಗೊಳ್ತೀನಿ. ಸೊ ಆ ಪಿಕ್ ನಾನು ನನ್ನ ಪೇಜ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಶೇರ್ ಮಾಡ್ತೀನಿ. ಅದ್ರಲ್ಲಿ ಲೈಕ್ ಕೊಡಿ, ಶೇರ್ ಮಾಡ್ತಾ ಹೋಗಿ ಅಷ್ಟೇ. ಸೊ ದಟ್ ತುಂಬಾ ಜನಕ್ಕೆ ತಲುಪಿ ಅವರು ಕೂಡ ಜಾಯಿನ್ ಆಗ್ತಾರೆ ಅಷ್ಟೇ, ಇನ್ನೇನಿಲ್ಲ. ರೈಟ್? ಸೊ ಗೂಗಲ್ ಫಾರ್ಮ್ ಲಿಂಕ್ ಕೊಡ್ತೀನಿ, ಶೇರ್ ಮಾಡ್ತೀನಿ ಗ್ರೂಪ್ ಅಲ್ಲಿ, ಚಾಟ್ ಬಾಕ್ಸ್ ಅಲ್ಲಿ. ಜಸ್ಟ್ 1 second. Okay, here it comes to you. Okay, copy this Google form. ಇದನ್ನ ನೀವು ಕಾಪಿ ಮಾಡ್ಕೊಳ್ಳಿ, ಇದನ್ನ ನೀವು ಫಿಲ್ ಇನ್ ಮಾಡಿ. ಆಮೇಲೆ ಏನಿಲ್ಲ, ಇದರಲ್ಲಿ ನಿಮ್ಮ ಇಮೇಲ್ ID ಅದು ಇದು ಡೀಟೇಲ್ಸ್ ಇದೆ ಅಷ್ಟೇ. ಹೇಗಂತ ಎಕ್ಸ್ಪೀರಿಯನ್ಸ್ ಅದ್ರ ಬಗ್ಗೆ ಡೀಟೇಲ್ಸ್ ಕೇಳಿದ್ದೀನಿ ಅಷ್ಟೇ. ಸೊ ದಟ್ ಯು ಕ್ಯಾನ್ ಶೇರ್ ದಿಸ್. ನಾನು ಏನೇನೆಲ್ಲ ಫ್ರೀ ಗಿಫ್ಟ್ ಹೇಳಿದ್ದೆ ಅದನ್ನ ನಿಮಗೆ ಇಮೇಲ್ಗೆ ಕಳಿಸ್ಕೊಡ್ತೀನಿ ಡೆಫಿನೆಟ್ಲಿ. ರೈಟ್? ಸೊ ಹಾಗೆ I'll give you the meditation group link also here only. 1 second. Morning rituals, other the group link kuda ಇಲ್ಲಿ ಶೇರ್ ಮಾಡಿದ್ದೀನಿ. ಸೊ ಪ್ಲೀಸ್ ಕಾಪಿ ದಟ್ ಆಲ್ಸೋ. ನೀವು ನಾಳೆವರೆಗೂ ನಾಡಿದವರೆಗೂ ಕಾಯೋ ಅವಶ್ಯಕತೆ ಇಲ್ಲ, ನೀವು ಇವಾಗಲೇ ಜಾಯಿನ್ ಆಗಿ ನಾಳೆ ಸೂರ್ಯ ನಮಸ್ಕಾರಕ್ಕೆ ಜಾಯಿನ್ ಆಗ್ಬೋದು. ಓಕೆ.
So finally, thank you so much. Excellent night. Have a safe time. Stay home, stay safe. ಅದಕ್ಕಿಂತ ಮೊದಲು ಪ್ಲೀಸ್ 1 second, all of you come to the gallery view. ಎಲ್ಲರೂ ಕ್ಯಾಮ್ರಾ ಆನ್ ಮಾಡಿ. Give a big smile. Show thumbs up. Smile. Some beautiful. One more. Smile, smile. Awesome. Fantastic. So ನಾನು ಗ್ರೂಪ್ ಅಲ್ಲಿ ಕೂಡ ಈ ಪಿಕ್ ನ ಶೇರ್ ಮಾಡ್ತೀನಿ so that you can use this. Okay. Well friends, thank you so much. ತುಂಬಾ ಖುಷಿ ಆಯ್ತು ನೀವು ಎಲ್ಲರೂ ಫುಲ್ ಸೆಷನ್ ಜಾಯಿನ್ ಆಗಿ ಅಟೆಂಡ್ ಮಾಡಿದ್ರಿ. ಹೋಪ್ ರಿಯಲೈಸ್ ಮಾಡ್ಕೊಂಡಿದ್ದೀರಾ, ತುಂಬಾ ಕಲ್ತ್ಕೊಂಡಿದ್ದೀರಾ, ಇಂಪಾರ್ಟೆನ್ಸ್ ಆಫ್ ಟೈಮ್ ನ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಇದನ್ನ ಮತ್ತೆ ರಿಪೀಟ್ ಮಾಡಿ, ನೀವು ಯಾರಿಗಾದ್ರೂ ಈ ಸೆಷನ್ ಮತ್ತೆ ಅಟೆಂಡ್ ಮಾಡ್ಬೇಕು, ಮತ್ತೆ ಕೇಳಿಸ್ಕೋಬೇಕಂದ್ರೆ ಲಿಂಕ್ ಕಳಿಸ್ಕೊಡ್ತೀನಿ, ಮತ್ತೆ ವಾಚ್ ಮಾಡಿ. ಆರ್ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಅವ್ರಿಗೆ ಶೇರ್ ಮಾಡಿ, ತುಂಬಾ ಜನಕ್ಕೆ ಶೇರ್ ಮಾಡಿ. ದೆನ್ ಸೊ ಹೇಗೆ ಅನ್ನಿಸ್ತು, ಏನ್ ಕಲ್ತ್ರಿ, ಶೇರಿಂಗ್ ನ ಗ್ರೂಪ್ ಅಲ್ಲಿ ಮಾಡಿ, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ. ಒಂದು 4-5 ಲೈನ್ ಟೈಪ್ ಮಾಡ್ಬಿಟ್ಟು ಗ್ರೂಪ್ ಲಾಕ್ ಆಗಿದೆ, ಓಪನ್ ಮಾಡ್ತೀನಿ. ಸೊ 1 hour ಓಪನ್ ಮಾಡಿರ್ತೀನಿ. 8:30 ಇವಾಗ 9:30 ವರೆಗೂ ಓಪನ್ ಮಾಡಿರ್ತೀನಿ. 9:30 ಒಳಗಡೆ ನೀವು ನಿಮ್ಮ ಅನಿಸಿಕೆಗಳನ್ನ ಶೇರ್ ಮಾಡಿ ಗ್ರೂಪ್ ಅಲ್ಲಿ. ಡನ್. ಸೊ ಥ್ಯಾಂಕ್ ಯು ಸೋ ಮಚ್. ನಾಳೆ ಬೆಳಗ್ಗೆ ಸಿಗೋಣ. ಯಾರೆಲ್ಲ ಮಾರ್ನಿಂಗ್ ರಿಚುವಲ್ಸ್ ಜಾಯಿನ್ ಆಗ್ತಾ ಇದ್ದೀರಾ, 5:15 ಶಾರ್ಪ್ ನಾಳೆ 13 ಸೆಟ್ ಸೂರ್ಯ ನಮಸ್ಕಾರ ಮಾಡ್ತೀವಿ. ನಾಳೆ ಯೋಗಾ ಡೇ ಇದೆ, ಇಂಟರ್ನ್ಯಾಷನಲ್ ಯೋಗಾ ಡೇ. ಸೊ ಜಾಯಿನ್ ವಿತ್ ಮೀ. ಥ್ಯಾಂಕ್ ಯು ಸೋ ಮಚ್. Have a fantastic time. All the best. Thank you, Awesome. sir. Good night, sir. Happy night. Thank you so much. Excellent night. Excellent night. Thank you, Gopi. It was very informative. Thank you so much, sir. Thank you so much. Vaibhavare. Thank Thank you, you. sir. Thank you. Thank you so much. Thank you very much. Thank you, Ramya. Welcome. Jai Kannada. Okay. ಕೆಲವರೆಲ್ಲ ನಾನು ಲಾಗೌಟ್ ಆಗೋರು ಲಾಗೌಟ್ ಆಗೋದಿಲ್ಲ, ಅವ್ರು ಹಾಗೆ Thank you, sir. ಲಾಗೌಟ್. ಓಕೆ, ಸಿ ಯು. ಗ್ರೂಪ್ ಅಲ್ಲಿ ಸಿಗೋಣ. ಗ್ರೂಪ್ ಅಲ್ಲಿ ನಿಮ್ಮ ಶೇರಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡಿ, ಲರ್ನಿಂಗ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಎಕ್ಸಲೆಂಟ್ ನೈಟ್. ಸಿ ಯು ಟುಮಾರೋ.